ನಾವು ದೇವರ ವಾಕ್ಯವನ್ನ ಓದುವವರಾಗಿ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯವನ್ನ ಓದಿ ನೋಡೋಣ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಈ ಸ್ಥಳದಲ್ಲಿ ಹೇಳುವಂತ ಮಾತೇನಂತಂದ್ರೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅಂತ ಅದನ್ನ ಹೇಳುವುದನ್ನು ನಾವು ಕಾಣ್ತೇವೆ. ಆಗ ಸಮಾಧಾನ ಪಡಿಸುವವರು ಧನ್ಯರು ಅಂತ ಅವರು ಹೇಳ್ತಾರೆ. ಸಮಾಧಾನ ಪಡಿಸುವವರು ಅಂದ್ರೆ ಯಾರು? ಸಾಮಾನ್ಯವಾಗಿ ಈ ವಾಕ್ಯವನ್ನು ನಾವು ಓದುವಾಗ ಏನ್ ನೆನೆಸ್ತೀವಿ ಅಂತಂದ್ರೆ, ಯಾರಾದ್ರೂ ಒಂದಿಬ್ರು ಬೀದಿಯಲ್ಲಿ ಕಿತ್ತಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಆಗ ನಾವು ಅವ್ರ ಮಧ್ಯದಲ್ಲಿ ಹೋಗ್ಬಿಟ್ಟು ಸುಮ್ಮನಿರಪ್ಪ, ಯಾಕೆ ಹಿಂಗೆ ಕಿತ್ತಾಡ್ತಾರೆ, ಸುಮ್ಮನೆ ಇರ್ರಿ ಅಂತ ಸಮಾಧಾನ ಮಾಡ್ಬಿಟ್ಟು ಆಮೇಲೆ ನಾವು ಹೋಗ್ಬೇಕು ಅಂತ ನಾವು ಅಂದ್ಕೊಳ್ತೇವೆ. ಆದ್ರೆ ಅದು ನಿಜನೇ, ಆ ರೀತಿಯಾಗಿ ನಾವು ಮಾಡ್ಬೇಕು, ಅದು ನಿಜನೇ. ಈ ವಾಕ್ಯ ಅದನ್ನ ಹೇಳುತ್ತೆ. ಆದ್ರೆ ಈ ವಾಕ್ಯ ಅಷ್ಟನ್ನ ಮಾತ್ರ ಹೇಳೋದಿಲ್ಲ, ಅದಕ್ಕಿಂತ ಇನ್ನೂ ಮೇಲಾದದನ್ನ ಹೇಳುತ್ತೆ, ಅದಕ್ಕಿಂತ ಇನ್ನ ಶ್ರೇಷ್ಠವಾದದನ್ನ ಹೇಳುತ್ತೆ. ನಾವು ಸಮಾಧಾನ ಪಡಿಸಬೇಕು. ಯಾರನ್ನ ಸಮಾಧಾನ ಪಡಿಸಬೇಕಂದ್ರೆ, ಯಾರೋ ಬೀದಿಯಲ್ಲಿ ಕಿತ್ತಾಡುವಂತ ಒಂದಿಬ್ರು ಮಾತ್ರವಲ್ಲ, ಆದ್ರೆ ಅದಕ್ಕಿಂತ ಮೇಲಾಗಿ ಮನುಷ್ಯರನ್ನ ದೇವರೊಟ್ಟಿಗೆ ನಾವು ಸಮಾಧಾನ ಪಡಿಸಬೇಕು. ಹಲ್ಲೆಲೂಯಾ. ದೇವರು ಮನುಷ್ಯರನ್ನ ಉಂಟು ಮಾಡಿ ಅವರೊಟ್ಟಿಗೆ ಅನ್ಯೋನ್ಯವಾಗಿರುವುದಕ್ಕಾಗಿ ಅವರನ್ನ ಉಂಟು ಮಾಡಿದ್ರು. ಆದ್ರೆ ಮನುಷ್ಯರು ಏನ್ ಮಾಡಿದ್ರು ಅಂತಂದ್ರೆ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ದೇವರ ಆಜ್ಞೆಗಳನ್ನು ಧಿಕ್ಕರಿಸಿ ಪಾಪವನ್ನು ಮಾಡಿ ದೇವರಿಂದ ಅವರು ಹೊರಟು ಹೋಗಿದ್ದಾರೆ. ಈಗ ದೇವರಿಗೂ ಮನುಷ್ಯರಿಗೆ ಏನಾಗಿದೆ? ಸಂಬಂಧ ಕೆಟ್ಟು ಹೋಗಿದೆ ಪಾಪದ ನಿಮಿತ್ತವಾಗಿ. ಆಗ ನಾವು ಸಮಾಧಾನ ಪಡಿಸಬೇಕು. ಯಾರನ್ನ ಸಮಾಧಾನ ಪಡಿಸಬೇಕು? ಕೆಟ್ಟು ಹೋಗಿರುವಂತ ಮನುಷ್ಯರನ್ನ ದೇವರೊಟ್ಟಿಗೆ ನಾವು ಸಮಾಧಾನ ಪಡಿಸಬೇಕು. ಹಲ್ಲೆಲೂಯಾ. ದೇವರು ಮನುಷ್ಯರೊಟ್ಟಿಗೆ ಸಮಾಧಾನವಾಗುವುದಕ್ಕೆ ಇಷ್ಟವುಳ್ಳವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟರು. ಏನಕ್ಕೋಸ್ಕರವಾಗಿ? ಪಾಪದಲ್ಲಿ ಬರುತ್ತಾ ಇರುವಂತ ಮನುಷ್ಯರು ತಮ್ಮ ಪಾಪಗಳನ್ನು ಮನೆ ತಿರುಗಿ ತನ್ನೊಡನೆ ಸಮಾಧಾನ ಆಗಲಿ ಅಂತ ಹೇಳಿ ನಮ್ಮನ್ನ ಎಷ್ಟೋ ಪ್ರೀತಿಸಿ ದೇವರು ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟರು. ಆಗ ಆ ದೇವರೊಟ್ಟಿಗೆ ನೀವು ಸಮಾಧಾನ ಆಗಿರಿ ಅಂತ ಹೇಳಿ ನಾವು ಮನುಷ್ಯರನ್ನ, ಅಂದರೆ ಪಾಪಿಗಳನ್ನ ದೇವರೊಟ್ಟಿಗೆ ಸಮಾಧಾನ ಪಡಿಸುವಂತವರಾಗಿ ಇರಬೇಕು. ದೇವರ ವಾಕ್ಯವನ್ನು ನಾವು ಓದಿ ನೋಡುವಾಗ ಕೊಲೊಸ್ಸೆಯವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ. 19ನೇ ವಾಕ್ಯದಿಂದಲೇ ನಾವು ಓದಿ ನೋಡೋಣ. 19ನೇ ವಾಕ್ಯದಿಂದ ನಾವು ಓದುವಾಗ ಈ ತರ ಇದೆ: ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆಯು ವಾಸವಾಗಿರಬೇಕೆಂತಲೂ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಹಲ್ಲೆಲೂಯಾ. ಇಲ್ಲಿ ಪೌಲನು ದೇವರು ಮಾಡಿದಂತ ಒಂದು ಕಾರ್ಯವನ್ನ ಹೇಳ್ತಾರೆ. ತಂದೆಯಾದ ದೇವರು ಏನನ್ನ ತೀರ್ಮಾನ ಮಾಡಿದ್ರಂತೆ? ತಂದೆಯಾದ ದೇವರು ಆತನಲ್ಲಿ ತನ್ನ ಸರ್ವ ಸಂಪೂರ್ಣತೆ ವಾಸವಾಗಿರಬೇಕೆಂತಲೂ, ಅಂದ್ರೆ ತಂದೆಯಾದ ದೇವರು ಏನ್ ತೀರ್ಮಾನ ಮಾಡಿದ್ದಾರೆ? ಆತನಲ್ಲಿ ಅಂದ್ರೆ ಯೇಸು ಕ್ರಿಸ್ತನಲ್ಲಿ ತಂದೆಯ ಸರ್ವ ಸಂಪೂರ್ಣತೆ ವಾಸ ಮಾಡಬೇಕೆಂತಲೂ, ಮತ್ತೆ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ, ಅಂದ್ರೆ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಸುರಿಸಿದಂತ ರಕ್ತದಿಂದ ತಾನು ಸಮಾಧಾನವನ್ನು ಉಂಟು ಮಾಡಿ, ತಂದೆಯಾದ ದೇವರು ಯೇಸು ಕ್ರಿಸ್ತನು ಸುರಿಸಿದಂತ ರಕ್ತದ ಮುಖಾಂತರ ಸಮಾಧಾನವನ್ನು ಉಂಟು ಮಾಡಿ ಭೂ ಪರಲೋಕಗಳಲ್ಲಿರುವ ಸಮಸ್ತವನ್ನು ಆತನ ಮೂಲಕ ತನಗೆ ಸಂಧಾನ ಪಡಿಸಿಕೊಳ್ಳಬೇಕೆಂತಲೂ ನಿಷ್ಕರ್ಷೆ ಮಾಡಿದನು. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಸಮಾಧಾನ ಮಾಡಿ ಭೂ ಪರಲೋಕಗಳಲ್ಲಿರುವಂತ, ಅಂದ್ರೆ ಪರಲೋಕ ಭೂಲೋಕ ಇವಾಗ ಏನಾಗಿದೆ? ಬೇರೆ ಆಗ್ಬಿಟ್ಟಿದೆ. ದೇವರು ಪರಲೋಕದಲ್ಲಿದ್ದಾರೆ, ಮನುಷ್ಯರು ಭೂಲೋಕದಲ್ಲಿದ್ದಾರೆ. ಪರಲೋಕ ಭೂಲೋಕ ಎಲ್ಲ ಒಂದಾಗಿರ್ಬೇಕಾಗಿತ್ತು. ದೇವರು ಮನುಷ್ಯರು ಎಲ್ಲ ಅನ್ಯೋನ್ಯವಾಗಿ ಸಂತೋಷವಾಗಿರ್ಬೇಕಾಗಿತ್ತು. ಈಗೇನಾಗಿದೆ? ಭೂಲೋಕ ಪಾಪವನ್ನು ಮಾಡಿ ಶಾಪಕ್ಕೆ ಒಳಗಾಗಿದೆ. ಮನುಷ್ಯರು ಪಾಪವನ್ನು ಮಾಡಿ ಬಿದ್ದೋಗಿದ್ದಾರೆ. ಆದ್ರೆ ದೇವರು ಒಂದು ತೀರ್ಮಾನ ಮಾಡ್ತಾರೆ. ಏನ್ ತೀರ್ಮಾನ ಮಾಡ್ತಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ಸಮಾಧಾನವನ್ನು ಉಂಟು ಮಾಡಿ ಪರಲೋಕ ಭೂಲೋಕಗಳಲ್ಲಿರುವ ಎಲ್ಲವುಗಳನ್ನ ಆತನೊಡನೆ ಸಂಧಾನ ಮಾಡಿಕೊಳ್ಳಬೇಕೆಂದು, ಅಂದ್ರೆ ಭೂಲೋಕವನ್ನ ಪರಲೋಕದೊಡನೆ ಸಂಧಾನ ಮಾಡಿಕೊಳ್ಳೋದು. ಸಂಧಾನ ಅಂದ್ರೆ ಏನು? ನೋಡಪ್ಪ, ನೀನ್ ಇದ್ರ ತಪ್ಪು ಮಾಡ್ಬಿಟ್ಟಿದ್ಯಾ, ಆದ್ರೆ ಆ ತಪ್ಪಿಗೆ ಪರಿಹಾರವಾಗಿ ಯೇಸು ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿದೆ. ಇನ್ನ ನೀನೇನ್ ಮಾಡು? ಯೇಸು ಕ್ರಿಸ್ತನ ರಕ್ತದ ಮುಖಾಂತರ ನನ್ನ ಜೊತೆ ಒಂದಾಗು, ಸಮಸ್ಯೆ ಸರಿ ಮಾಡ್ಕೊಂಡ್ಬಿಡಾಗ ಅಂತ ತಂದೆಯಾದ ದೇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಆಗ ದೇವರು ಮನುಷ್ಯರನ್ನ ಯೇಸು ಕ್ರಿಸ್ತನ ಮುಖಾಂತರ ಸಂಧಾನ ಮಾಡಿಕೊಳ್ಳೋದಕ್ಕೆ ಅವರನ್ನ ತೀರ್ಮಾನ ಮಾಡಿದ್ದಾರೆ. ಹಲ್ಲೆಲೂಯಾ. ನಾವಿನ್ನೂ ವಾಕ್ಯವನ್ನು ಓದಿ ನೋಡುವಾಗ ಕೊರಿಂಥರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಇದೆಲ್ಲ ದೇವರಿಂದಲೇ ಉಂಟಾದದ್ದು, ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಇಲ್ಲಿ ಪೌಲನು ಹೇಳುವಂತ ಮಾತೇನಂತಂದ್ರೆ, ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು, ಅಂದ್ರೆ ತಂದೆಯಾದ ದೇವರು ಏನ್ ಮಾಡಿದ್ದಾರೆ? ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನ ತನ್ನೊಡನೆ ಸಮಾಧಾನ ಪಡಿಸಿಕೊಂಡಿದ್ದಾರೆ.
ನಾವು ಪಾಪವನ್ನು ಮಾಡಿ ದೇವರ ಕೋಪವನ್ನು ಎದುರಿಸಿ ನಾವು ಕೆಟ್ಟು ಹೋಗಿದ್ದೇವೆ. ಆದ್ರೆ ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಅವರೊಡನೆ ಸಮಾಧಾನ ಮಾಡಿಕೊಂಡಿದ್ದಾರೆ ಅಂತ ಪೌಲನು ಬರೆಯೋದನ್ನು ನಾವು ಕಾಣ್ತೇವೆ. ಮತ್ತೆ ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಮತ್ತೆ ಈ ಸಮಾಧಾನವನ್ನು ಸಾರುವಂತ ಸೇವೆಯನ್ನು ನಮಗೆ ದೇವರು ಕೊಟ್ಟಿದ್ದಾರೆ ಅಂತ ಪೌಲ್ ಬರೆಯೋದನ್ನು ನಾವು ಕಾಣ್ತೇವೆ. ಇನ್ನು ರೋಮಾಪುರದವರೆಗೆ ಬರೆದಂತ ಪತ್ರಿಕೆ 5ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವನಿಂದ ರಕ್ಷಣೆ ಆಗುವುದು ಮತ್ತು ನಿಶ್ಚಯವಲ್ಲವೇ. ಇಲ್ಲಿ ಪೌಲನು ಬರೆಯೋದೇನಂತಂದ್ರೆ, ದೇವರಿಗೆ ನಾವು ವೈರಿಗಳಾಗಿದ್ವಿ, ಆದರೆ ಈಗ ಯೇಸು ಕ್ರಿಸ್ತನ ಮುಖಾಂತರ ಆತನ ಮರಣದ ಮುಖಾಂತರ ನಾವು ದೇವರೊಡನೆ ಸಮಾಧಾನಕ್ಕೆ ಬಂದಿದ್ದೀವಿ ಅಂತ ಇಲ್ಲಿ ಪೌಲನು ಬರೆಯೋದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯ. ಆಗ ದೇವರು ಮನುಷ್ಯರೊಟ್ಟಿಗೆ ಸಮಾಧಾನವಾಗುವುದಕ್ಕೋಸ್ಕರ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ರಕ್ತದ ಮುಖಾಂತರ, ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಮನುಷ್ಯರೊಟ್ಟಿಗೆ ಸಮಾಧಾನ ಆಗೋದಕ್ಕೆ ದೇವರು ತೀರ್ಮಾನ ಮಾಡಿದ್ದಾರೆ. ಸಮಾಧಾನ ಆಗೋದಕ್ಕೆ ಬೇಕಾದ ಎಲ್ಲಾ ಕಾರ್ಯವನ್ನ ದೇವರು ಮಾಡಿದ್ದಾರೆ. ಆದ್ರೆ ಈಗ ಮನುಷ್ಯರು ಏನ್ ಮಾಡಬೇಕು? ದೇವರು ಏರ್ಪಡಿಸಿರುವಂತ ಆ ಸಮಾಧಾನದ ಒಪ್ಪಂದವನ್ನು ಒಪ್ಪಿಕೊಳ್ಬೇಕು. ಆದ್ರೆ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಅದನ್ನ ಒಪ್ಪಿಕೊಳ್ತಾ ಇಲ್ಲ. ದೇವರು ಸಂಧಾನ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನ ಒಬ್ಬನೇ ಕುಮಾರನನ್ನು ಕೊಟ್ಟು ನಮ್ಮ ಬಳಿಗೆ ಬಂದಿದ್ರು ಸಹ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ? ಅದನ್ನು ತಿರಸ್ಕರಿಸಿ ಆ ಸಮಾಧಾನದ ಒಪ್ಪಂದವನ್ನು ಒಪ್ಪಿಕೊಳ್ಳದೆ ಇನ್ನೂ ಪಾಪದಲ್ಲೇ ಬದುಕಿ, ದುಷ್ಟರಾಗಿ ಬದುಕಿ, ದೇವರಿಂದ ದೂರಾಗಿ ಹೋಗಿ ಅವ್ರ ಮನಸ್ಸಿಗೆ ಮದ ಹಾಗೆ ಅವ್ರ ಬದುಕಿ ಹೋಗ್ತಾ ಇದ್ದಾರೆ. ಆದ್ರೆ ಈಗ ಯೇಸು ಕ್ರಿಸ್ತನು ಹೇಳ್ತಾರೆ, ಸಮಾಧಾನ ಪಡಿಸುವವರು ಧನ್ಯರು ಅಂತ ಹೇಳಿ. ಆಗ ನಾವು ಸಮಾಧಾನ ಪಡಿಸಬೇಕು. ಯಾರನ್ನ ಸಮಾಧಾನ ಪಡಿಸಬೇಕು? ಪಾಪದಲ್ಲಿ ಬದುಕ್ತಾರೆ ಅಂತ ಮನುಷ್ಯರನ್ನ ಸಮಾಧಾನ ಪಡಿಸಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. ದೇವರು ತನ್ನ ಒಬ್ಬನೇ ಕುಮಾರನ ಮುಖಾಂತರ ನಮ್ಮ ಪಾಪಗಳನ್ನು ಪರಿಹರಿಸಿದ್ದಾನೆ. ಆತನೊಡನೆ ನಮ್ಮನ್ನು ಸಂಧಾನ ಮಾಡಿಕೊಂಡಿದ್ದಾನೆ. ದೇವರು ನಮಗೆ ರಕ್ಷಣೆಯನ್ನು ಏರ್ಪಡಿಸಿದ್ದಾನೆ. ನಿಮ್ಮ ಪಾಪಗಳಲ್ಲಿ ನೀವು ಬದುಕಿದ್ರೆ ಆ ಪಾಪದ ಫಲವಾಗಿರುವಂತಹ ನಾಶನವನ್ನು ನೀವು ಹೊಂದ್ಕೊಳ್ತೀರಾ. ಅಗ್ನಿ ನರಕಕ್ಕೆ, ದೇವರ ಕೋಪಕ್ಕೆ, ರೌದ್ರಕ್ಕೆ ತುತ್ತಾಗ್ತೀರಾ. ಆದ್ರೆ ಅದಕ್ಕೆ ನೀವು ಒಳಗಾಗದ ಹಾಗೆ ದೇವರ ಕಡೆಗೆ ತಿರುಗಿಕೊಳ್ಳಿರಿ, ದೇವರೊಡನೆ ಸಮಾಧಾನವಾಗಿರಿ ಅಂತ ಪಾಪದಲ್ಲಿ ಹಠ ಹಿಡಿದು ಬದುಕ್ತಾ ಇರುವಂತಹ ಜನಗಳನ್ನ ದೇವರ ಕಡೆಗೆ ತಿರುಗಿಸಿ ನಾವು ದೇವರೊಟ್ಟಿಗೆ ಅವ್ರನ್ನ ಸಮಾಧಾನ ಪಡಿಸಬೇಕು. ಹಲ್ಲೆಲೂಯ. ಇದೇ ವಾಕ್ಯವನ್ನ ಪೌಲನು ಸಹ ಬರಿತಾನೆ. ನಾವು ದೇವರ ವಾಕ್ಯದಲ್ಲಿ ಕೊರಿಂಥರಿಗೆ ಬರೆದಂತ 2ನೇ ಪತ್ರಿಕೆ 5ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಪೌಲ್ ಈ ರೀತಿಯಾಗಿ ಬರುತ್ತಾರೆ: ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಇಲ್ಲಿ ಪೌಲು ಬರೆಯೋದೇನಂತಂದ್ರೆ, ನಾವು ದೇವರ ರಾಯಭಾರಿಗಳಾಗಿದ್ದೇವೆ, ದೇವರ ಪ್ರತಿನಿಧಿಗಳಾಗಿದ್ದೇವೆ. ಅಂದ್ರೆ ದೇವರ ಪರವಾಗಿ ನಿಮ್ಮ ಹತ್ರ ಮಾತನಾಡುವಂತವರುಗಳಾಗಿದ್ದೇವೆ. ನಮ್ಮ ಮೂಲಕವೇ ದೇವರು ಬುದ್ಧಿ ಹೇಳುವ ಹಾಗಾಯಿತು. ಅಂದ್ರೆ ಮನುಷ್ಯರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳೋದಕ್ಕೋಸ್ಕರ ದೇವರು ಮನುಷ್ಯರನ್ನೇ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿ, ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಕೊರಿಂಥಿಯರವರೇ, ದೇವರೊಟ್ಟಿಗೆ ಸಮಾಧಾನವಾಗಿರಿ ಅಂತ ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಕೇಳ್ಕೊಳ್ತೇವೆ ಅಂತ ಆ ಜನಗಳಿಗೆ ಪೌಲ್ ಬರೆಯೋದನ್ನ ನಾವು ಕಾಣ್ತೇವೆ. ಇದೇ ಕೆಲಸವನ್ನ ಇವತ್ತು ನಾನು ನೀವು ಮಾಡಬೇಕು. ಲೋಕ ಪಾಪದಲ್ಲಿ ಬದುಕ್ತಾ ಇದೆ, ದೇವರ ಆಜ್ಞೆಯನ್ನು ತಿರಸ್ಕರಿಸಿ ಬದುಕ್ತಾ ಇದೆ, ದೇವರ ಕಡೆಗೆ ಅದು ಬೆನ್ನು ಮಾಡಿ ನಾಶನದ ಕಡೆಗೆ ಹೋಗ್ತಾ ಇದೆ. ಆದ್ರೆ ಈಗ ನಾನು ನೀವು ಏನ್ ಮಾಡಬೇಕು? ನಾನು ನೀವು ನಿಮ್ಮ ಪಾಪಗಳಿಂದ ಮನ ತಿರುಗಿ ದೇವರಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ದೇವರೊಡನೆ ಸಮಾಧಾನವಾಗಿರಿ. ನಿಮ್ಮ ಪಾಪದ ನಿಮಿತ್ತವಾಗಿ ನೀವು ದೇವರ ಕೋಪವನ್ನ, ರೌದ್ರವನ್ನ ಕೂಡಿಸಿಕೊಂಡಿದ್ದೀರಿ. ಮುಂಬರುವಂತ ದೇವರ ಕೋಪಕ್ಕೆ ನೀವು ಒಳಗಾಗುವುದಕ್ಕಿದ್ದೀರಿ. ನರಕ ದಂಡನೆಗೆ ನೀವು ಪಾತ್ರರಾಗಿದ್ದೀರಿ. ಆದ್ರೆ ದೇವರು ನಿಮಗೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ತನ್ನ ಕುಮಾರನಾಗಿರುವಂತಹ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮ ಅಪರಾಧಗಳನ್ನು ಕ್ಷಮಿಸಿ, ನಿಮ್ಮ ಮೇಲಿನ ಕೋಪವನ್ನು ನೀಗಿಸಿ, ನಿಮ್ಮನ್ನ ಅವರೊಡನೆ ಸಮಾಧಾನ ಮಾಡಿಕೊಂಡು ನಿಮಗೆ ನಿತ್ಯ ಜೀವವನ್ನು ಕೊಟ್ಟು ಅವರ ರಾಜ್ಯದಲ್ಲಿ ಸ್ಥಳವನ್ನು ಕೊಟ್ಟು ಅವರೊಟ್ಟಿಗೆ ಸದಾಕಾಲ ಇರುವುದಕ್ಕೆ ದೇವರಿಗೆ ಮನಸ್ಸಿದೆ. ಅದನ್ನು ನೀವು ಒಪ್ಪಿಕೊಂಡು ನಿಮ್ಮ ಪಾಪಗಳಿಗೆ ನೀವು ಮನ ತಿರುಗಿ ದೇವರ ಕಡೆಗೆ ಬಂದಿರಿ ಅಂತ ಮನುಷ್ಯರಿಗೆ ಆ ಸಮಾಧಾನದ ಒಪ್ಪಂದದ ಮಾತುಗಳನ್ನ ನಾವು ತಿಳಿಸಬೇಕಾಗುವಂತ ಕರ್ತವ್ಯ ನನಗೆ ನಿಮಗೆ ಇದೆ. ಯೇಸು ಕ್ರಿಸ್ತನು ಹೇಳಿದ ಮಾತು, ಸಮಾಧಾನ ಪಡಿಸುವವರು ಧನ್ಯರು. ನಾವು ಸಮಾಧಾನ ಪಡಿಸಬೇಕು. ಯಾವ ರೀತಿಯಾಗಿ ಸಮಾಧಾನ ಪಡಿಸಬೇಕು? ಪಾಪಿಗಳನ್ನ ದೇವರ ಕಡೆಗೆ ತಿರುಗಿಸುವುದರ ಮುಖಾಂತರವಾಗಿ ನಾವು ಸಮಾಧಾನವನ್ನು ಪಡಿಸಬೇಕು. ಇವತ್ತು ನಾವು ಮನುಷ್ಯರನ್ನ ದೇವರ ಕಡೆಗೆ ತಿರುಗಿಸಿ ಪಾಪದಲ್ಲಿ ಬದುಕ್ತಾ ಇರುವಂತ ಮನುಷ್ಯರು ದೇವರೊಟ್ಟಿಗೆ ಸಮಾಧಾನ ಆಗೋ ಹಾಗೆ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವಾ? ಅದನ್ನ ನಾವು ಯೋಚನೆ ಮಾಡಬೇಕು. ದೇವರ ಸಮಾಧಾನದ ವಾರ್ತೆಯನ್ನ ಜನಗಳಿಗೆ ನಾವು ತಿಳಿಯಪಡಿಸ್ತಾ ಇದ್ದೇವಾ?
ಅದನ್ನ ನಾನು ನೀವು ಇವತ್ತು ಯೋಚನೆ ಮಾಡಬೇಕು. ಸುವಾರ್ತೆಯ ಮುಖಾಂತರ ನಾವು ಜನಗಳನ್ನ ದೇವರ ಕಡೆಗೆ ತರಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ನಾನು ನೀವು ಅದನ್ನ ಮಾಡ್ತಾ ಇದ್ದೇವಾ? ನಾವು ಯಾರಿಗಾದ್ರೂ ದೇವರ ಸುವಾರ್ತೆಯನ್ನು ತಿಳಿಯಪಡಿಸ್ತಾ ಇದ್ದೇವಾ? ಯಾರಿಗಾದ್ರೂ 4 ಜನಕ್ಕೆ ಮನುಷ್ಯರಾಗಿರುವ ನಾವೆಲ್ಲರೂ ಪಾಪಿಗಳು, ಆದ್ರೆ ಬನ್ನಿ ದೇವರ ಕಡೆಗೆ ತಿರುಗಿಕೊಳ್ಳೋಣ, ನಮ್ಮ ಪಾಪಗಳಿಂದ ಮನೆ ತಿರುಗೋಣ. ದೇವರು ನಮ್ಮ ಅಪರಾಧಗಳನ್ನು ಕ್ಷಮಿಸ್ತಾರೆ. ಯೇಸು ಕ್ರಿಸ್ತನ ಮುಖಾಂತರ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ನಾವು ಈ ತರನೇ ಹೋದ್ರೆ ನಾವು ನಮ್ಮ ಪಾಪಗಳ ನಿಮಿತ್ತ ಸತ್ತು ನರಕಕ್ಕೆ ಹೋಗ್ಬಿಡ್ತೇವೆ, ದೇವರ ಕೋಪಕ್ಕೆ ತುತ್ತಾಗಿ ಬಿಡ್ತೇವೆ. ಆದ್ರೆ ನಾವು ಮನೆ ತಿರುಗೋಣ, ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬನ್ನಿ ನಾವು ದೇವರನ್ನ ಸೇವಿಸೋಣ ಅಂತ ನಾವು ಯಾವತ್ತಾದ್ರೂ 4 ಜನನ್ನ ಕರೆದಿದ್ದೇವಾ? ನಾವು ಯೋಚನೆ ಮಾಡಬೇಕು. ನಾವು ಆತರ ಕರೆದಿದ್ರೆ ನಾವು ಸಮಾಧಾನ ಪಡಿಸುವವರಾಗಿದ್ದೇವೆ. ದೇವರ ಕಡೆ ತಿರುಗಿಕೊಳ್ಳಿರಿ ಅಂತ ಹೇಳಿ ಪಾಪದಲ್ಲಿ ಬದುಕುತ್ತಿರುವಂತಹ ಮನುಷ್ಯರನ್ನ ಸಮಾಧಾನ ಪಡಿಸುವುದಕ್ಕೆ ನಾವು ಪ್ರಯತ್ನವನ್ನು ಮಾಡುವಂತವರಾಗಿದ್ದೇವೆ. ಆದ್ರೆ ಇವತ್ತು ಆ ಪ್ರಯತ್ನವನ್ನ ಸಭೆ ಮಾಡ್ತಾ ಇಲ್ಲ. ಇವತ್ತು ಆ ಕಾರ್ಯವನ್ನ ಸೇವಕರು ಮಾಡ್ತಾ ಇಲ್ಲ. ಇವತ್ತು ಆ ಕಾರ್ಯವನ್ನ ವಿಶ್ವಾಸಗಳು ಮಾಡ್ತಾ ಇಲ್ಲ. ಆದ್ರೆ ನಾವು ಮನೆ ತಿರುಗಬೇಕು. ನಾವು ಇತರರಿಗೆ ಯೇಸು ಕ್ರಿಸ್ತನ ಸಮಾಧಾನ ವಾರ್ತೆಯನ್ನ ನಾವು ತಿಳಿಯಪಡಿಸಬೇಕು. ಎರಡನೇದಾಗಿ ನಾವು ಯಾವುದನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ನಮ್ಮನ್ನೇ ನಾವು ದೇವರೊಟ್ಟಿಗೆ ಸಮಾಧಾನ ಪಡಿಸ್ಕೊಳ್ಬೇಕು. ಮೊದಲನೇದಾಗಿ ಯಾರನ್ನ ಸಮಾಧಾನ ಪಡಿಸ್ಬೇಕಂದ್ರೆ ಬೇರೆಯವರು ಪಾಪದಲ್ಲಿ ಬರುತ್ತಾರಂತವ್ರನ್ನ ನಾವು ದೇವರ ಹತ್ರ ಸಮಾಧಾನ ಪಡಿಸ್ಬೇಕು. ಎರಡನೇದಾಗಿ ನಾವು ಯಾರನ್ನ ಸಮಾಧಾನ ಪಡಿಸ್ಬೇಕಂದ್ರೆ ನಮ್ಮನ್ನು ನಾವೇ ದೇವರ ಹತ್ರ ಸಮಾಧಾನ ಪಡಿಸ್ಕೊಳ್ಬೇಕು. ಹಂಗಾದ್ರೆ ಅರ್ಥ ಏನು? ಅನೇಕರು ಏನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ದೇವ್ರ ವಾಕ್ಯ ತಿಳಿದಿದ್ದು ದೇವ್ರ ವಾಕ್ಯ ತರ ಬರ್ಕೋದಿಲ್ಲ. ಪಾಪ ಅಂತ ಗೊತ್ತಿದ್ದು ಕೂಡ ಆ ಪಾಪದಿಂದ ಮನೆ ತಿರುಗೋದಿಲ್ಲ. ಸಭೆಗೆ ಬರ್ತಾ ಇದ್ದು, ಬೈಬಲ್ ಓದ್ತಾ ಇದ್ದು, ಪ್ರಾರ್ಥನೆ ಮಾಡ್ತಾ ಇದ್ದು, ಅವರ ಪಾಪದಿಂದ, ಅನೀತಿಯಿಂದ, ಅಕ್ರಮಗಳಿಂದ ಮನೆ ತಿರುಗೋದಿಲ್ಲ. ಇಸ್ಕರಿಯೋತ ಯೂದ ಯೇಸು ಕ್ರಿಸ್ತನ ಜೊತೆಯಲ್ಲೇ ಇದ್ದ 3.5 ವರ್ಷಗಳ ಕಾಲ. ಸೇವೆ ಮಾಡೋದಕ್ಕೆ ಹೋಗಿ ದೆವ್ವಗಳನ್ನ ಬಿಡಿಸ್ದ, ವ್ಯಾಧಿಗಳನ್ನ ಗುಣ ಮಾಡ್ದ, ಅದ್ಭುತಗಳನ್ನ ಮಾಡ್ದ. ಇಷ್ಟೆಲ್ಲಾ ಮಾಡಿದ್ರು ಕೂಡ ಇಸ್ಕರಿಯೋತ ಮನೆ ತಿರುಗದ್ನ? ಅವನ್ ಮನೆ ತಿರುಗಿಲ್ಲ. ಅವನ ಪಾಪವನ್ನ ಮುಂದುವರಿಸ್ತಾನೆ ಇದ್ದ. ಹಣವನ್ನ ಕದ್ದುಕೊಳ್ಳುವಂತ ಪಾಪವನ್ನ ಅವನ್ ಮುಂದುವರಿಸ್ತಾನೆ ಇದ್ದ. ಕೊನೆಗೇನಾಯ್ತಂದ್ರೆ ಅವನ ಕೆಟ್ಟ ಚಟ ಅವನನ್ನ ಯೇಸು ಕ್ರಿಸ್ತನನ್ನೇ ಹಣಕ್ಕಾಗಿ ತೋರಿಸಿ ಕೊಟ್ಟು ಬಿಡುವಂತ ಸ್ಥಾನಕ್ಕೆ ಕರ್ಕೊಂಡು ಹೋಯ್ತು. ಆದ್ರೆ ಯೇಸು ಕ್ರಿಸ್ತನಿಗೆ ಮರಣ ಶಿಕ್ಷೆ ತೀರ್ಪಾದಾಗ ಅದನ್ನ ಕೇಳಿ ಅವನಿಗೆ ಸಹಿಸ್ಕೊಳ್ಳೋದಕ್ಕೆ ಆಗ್ದಿರ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನನಗೆ ಅಂತ ಹೇಳಿ ಅವನು ಹೋಗಿ ನೇರಕಸೋಗ್ಬಿಟ್ಟ. ಆದ್ರೆ ಅದಕ್ಕಿಂತ ಮುಂಚೆ ಮನೆ ತಿರುಗಿದ್ರೆ ಅವನ ಪರಿಸ್ಥಿತಿ ಬೇರೆ ರೀತಿಯಾಗಿದ್ದರು. ಆದ್ರೆ ಅವನು ಮನೆ ತಿರುಗೋದಕ್ಕೆ ತನ್ನನ್ನ ಒಪ್ಪಿಸಿಕೊಡಲಿಲ್ಲ. ಅಂದ್ರೆ ಅವನು ಪಾಪವನ್ನು ಬಿಟ್ಟು ಅವನು ದೇವರೊಟ್ಟಿಗೆ ಸಮಾಧಾನವಾಗಲಿಲ್ಲ. ದೇವರೊಟ್ಟಿಗೆ ಸಮಾಧಾನ ಆಗುವುದಕ್ಕೆ ಅವನಿಗೆ ಅವಕಾಶ ಕೊಡಲ್ಪಟ್ಟಿತ್ತು. ಆದ್ರೆ ಅವನು ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ. 3.5 ವರ್ಷ ಆ ಸಮಾಧಾನದ ವಾಕ್ಯದೊಟ್ಟಿಗೇನೆ ಇದ್ದ, ಮನೆ ತಿರುಗಿಲ್ಲ. ಇವತ್ತು ನನ್ನನ್ನ ನಿಮ್ಮನ್ನ ನಾವು ದೇವರೊಟ್ಟಿಗೆ ಸಮಾಧಾನ ಪಡಿಸಿಕೊಳ್ಬೇಕು. ನಾವು ಸಭೆಗೆ ಬರ್ತಾ ಇರ್ಬೋದು, ಬೈಬಲ್ ವಾಕ್ಯ ಓದ್ತಾ ಇರ್ಬೋದು, ಪ್ರಾರ್ಥನೆ ಮಾಡುವವರಾಗಿರ್ಬೋದು, ದೀಕ್ಷಾ ಸ್ಥಾನವನ್ನು ತಗೊಂಡಿರ್ಬೋದು, ದೇವ್ರ ಮಕ್ಕಳು ಅಂತ ಅನ್ಕೊಂಡು ಬದುಕ್ತಾ ಇರ್ಬೋದು. ಆದ್ರೆ ಪಾಪದಿಂದ ಮನೆ ತಿರುಗಿದ್ದೇವಾ? ಅದು ಮುಖ್ಯ. ಎಷ್ಟು ಜನ ಸಭೆಗೆ ಬರ್ತಾ ಇದ್ದು ವಾಕ್ಯ ಓದಿ ಪ್ರಾರ್ಥನೆ ಮಾಡಿ ದೇವ್ರ ಜನಗಳಂತ ಹೇಳ್ಕೊಂಡು ಪಾಪವನ್ನು ಮಾಡ್ತಾ ಇರ್ತಾರೆ. ಅವ್ರು ನಿಜವಾಗ್ಲೂ ದೇವರೊಟ್ಟಿಗೆ ಸಮಾಧಾನ ಆಗಿಲ್ಲ. ದೇವರ ಕೋಪ ಅವ್ರ ಮೇಲೆ ಇನ್ನ ಇದೆ. ಹಾಗೆ ಅವ್ರ ಜೀವಿತವನ್ನು ಮುಂದುವರಿಸಿ ಮರಣವನ್ನು ಸಂಧಿಸಿದ್ರೆ ದೇವರ ಕೋಪಕ್ಕೆ ತುತ್ತಾಗಿ ಅಗ್ನಿ ನರಕಕ್ಕೆ ಹೋಗ್ಬೇಕಾಗುತ್ತೆ. ಆದ್ರೆ ದೇವರು ನಮಗೆ ಇನ್ನ ಕೃಪಾ ಕಾಲ ಅವಕಾಶಗಳು ಕೊಟ್ಟಿರುವಾಗ ನಾವು ಮನೆ ತಿರುಗಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟು ದೇವರೊಟ್ಟಿಗೆ ನಾವು ಸಮಾಧಾನ ಆಗಬೇಕಾಗಿರೋದು ನಮಗೆ ಬಹಳ ಮುಖ್ಯ. ಹಲ್ಲೆಲೂಯಾ. ನಾನಿವತ್ತು ನಿಮ್ಮನ್ನು ಕೇಳೋ ಪ್ರಶ್ನೆ, ನೀವು ದೇವರೊಟ್ಟಿಗೆ ಸಮಾಧಾನ ಆಗಿದ್ದೀರಾ? ನಿಮ್ಮ ಪಾಪಗಳಿಂದ ನಿಜವಾಗ್ಲೂ ಮನೆ ತಿರುಗಿದ್ದೀರಾ? ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗಳನ್ನ ಕೈಗೊಂಡು ದೇವರಿಗೋಸ್ಕರನೇ ಜೀವಿಸ್ತಾ ಇದ್ದೀರಾ? ಅಥವಾ ಹೃದಯದಲ್ಲಿ ಕಪಟವನ್ನು ಇಟ್ಟುಕೊಂಡು, ಹೃದಯದಲ್ಲಿ ಪಾಪವನ್ನು ಇಟ್ಟುಕೊಂಡು ಮೇಲ್ಗಡೆ ಪರಿಶುದ್ಧರು, ಮೇಲ್ಗಡೆ ದೇವ ಜನಗಳು, ದೇವರ ಮಕ್ಕಳು ಅನ್ನುವಂಥ ಭ್ರಮೆಯಲ್ಲಿ ಬದುಕ್ತಾ ಇದ್ದೀರಾ? ಒಂದ್ ವೇಳೆ ಆತರ ಬದುಕ್ತಾ ಇದ್ರೆ ಇವತ್ತೇ ಮನೆ ತಿರುಗಬೇಕು. ಇಲ್ಲಾಂದ್ರೆ ಒಂದು ದಿವಸ ಇಸ್ಕರಿಯೋತ ಯೂದನ್ ತರ ನಾವು ನಾಶವಾಗಿ ಹೋಗ್ತೀವಿ. ಆದ್ರೆ ಪೇತ್ರನು ತಪ್ಪು ಮಾಡ್ದ. ಪೇತ್ರ ಪಶ್ಚಾತ್ತಾಪದ ಹತ್ತು ತನ್ನ ಮನೆ ತಿರುಗದ. ಅದರಿಂದ ಸಭೆಯನ್ನು ಸ್ಥಾಪಿಸುವಂತ ಮುಖ್ಯವಾದ ಮೂಲೆಗಳಾಗಿ ಪೇತ್ರ ಬದಲಾದ. ಹಲ್ಲೆಲೂಯಾ. ನಾವು ಪಶ್ಚಾತ್ತಾಪದೊಟ್ಟಿಗೆ ಮನೆ ತಿರುಗಿದ್ರೆ ದೇವರು ನಮ್ಮನ್ನು ಮುಖ್ಯವಾದ ಮೂಲೆಗಳಾಗಿ ಮಾಡ್ತಾರೆ ಅವ್ರ ರಾಜ್ಯವನ್ನು ಕಟ್ಟುವುದಕ್ಕೆ. ನಾವು ಮನೆ ತಿರುಗಿಲ್ಲ ಅಂದ್ರೆ ನಾಶವಾಗಿ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ನಮ್ಮನ್ನು ನಾವು ಯೋಚನೆ ಮಾಡಿ ನೋಡೋಣ. ನಾವು ದೇವರೊಟ್ಟಿಗೆ ಸಮಾಧಾನವಾಗಿ ಪಾಪದಿಂದ ಮನೆ ತಿರುಗಿ ನಾವು ಜೀವಿಸ್ತಾ ಇದ್ರೆ ದೇವರಿಗೆ ಸ್ತೋತ್ರ. ಆದ್ರೆ ಇಲ್ಲವಾದರೆ ನಮಗೆ ದೇವರಿಗೆ ಕೊಟ್ಟಿರುವಂತ ಕೃಪಾ ಕಾಲ ಅವಕಾಶ ಉಪಯೋಗಿಸಿಕೊಂಡು ಶೀಘ್ರವಾಗಿ ನಾವು ಹಿಂದೆ ಮನೆ ತಿರುಗಬೇಕಾದದ್ದು ಮುಖ್ಯ. ದೇವರ ವಾಕ್ಯ ಹೇಳುತ್ತೆ, ಈ ದಿವಸವೇ ರಕ್ಷಣೆಯ ದಿವಸ. ದೇವರು ನಮಗೆ ಕೊಟ್ಟಿರುವಂತ ಅವಕಾಶವನ್ನ ನಾವು ಉಪಯೋಗಿಸಿಕೊಳ್ಳೋಣ. ಎರಡನೇದಾಗಿ ನಾವು ದೇವರೊಟ್ಟಿಗೆ ಸಮಾಧಾನ ಆಗಬೇಕು. ಮೂರನೇದಾಗಿ ಏನು ಅಂತಂದ್ರೆ ನಾವು ಬೇರೆಯವರ ಮಧ್ಯದಲ್ಲಿ ಸಮಾಧಾನ ಉಂಟು ಮಾಡಬೇಕು.
ಒಬ್ಬರನ್ನ ಇನ್ನೊಬ್ಬರೊಟ್ಟಿಗೆ ನಾವು ಸಮಾಧಾನ ಪಡಿಸುವಂತವர்களಾಗಿ ಇರಬೇಕು. ಒಂದು ವೇಳೆ ಯಾರಾದ್ರೂ ಒಂದಿಬ್ರು ಕಿತ್ತಾಡುವಂತವ್ರಾಗಿರ್ಬೋದು, ಆಗ ನಾವೇನ್ ಮಾಡ್ಬೇಕಂತಂದ್ರೆ ಅವ್ರನ್ನ ಸಮಾಧಾನ ಪಡಿಸುವಂತವರಾಗಿರ್ಬೋದು. ಇವರ ಮಾತನ್ನ ಕೇಳಿ ಅವರ ಮಾತನ್ನ ಕೇಳಿ ಅವರಿಬ್ಬರು ಸಮಾಧಾನ ಹೊಂದಿ ಅವರ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಅವರ ಸಮಾಧಾನದಿಂದ ಜೀವಿಸುವುದಕ್ಕೆ ಏನ್ ಮಾಡಬಹುದು ಅದನ್ನ ನಾನು ನೀವು ಮಾಡುವಂತವர்களಾಗಿ ಇರಬೇಕು. ಆ ರೀತಿಯಾಗಿ ನಾವು ಮಾಡುವಂತವರಾಗಿದ್ರೆ ನಾವು ಧನ್ಯರು. ಮತ್ತೆ ಇನ್ನು ಕೆಲವರು ಏನಂತಂದ್ರೆ ಒಬ್ಬರಿಗೆ ಒಬ್ರು ಭಿನ್ನಾಭಿಪ್ರಾಯದಿಂದ ದೂರ ಆಗಿ ಹೋಗಿ ಒಬ್ರಿಗೊಬ್ರು ಸಂಬಂಧ ಕಡ್ಕೊಂಡು ಹೋಗಿ ಅವ್ರೊಂದ್ ದಿಕ್ಕಲ್ಲಿ ಇವ್ರೊಂದ್ ದಿಕ್ಕಲ್ಲಿ ಬದುಕ್ತಾ ಇರ್ತಾರೆ. ಇವರು ಅವ್ರ ಮನೆಗೆ ಹೋಗೋದಿಲ್ಲ, ಅವ್ರು ಇವ್ರ ಮನೆಗೆ ಹೋಗೋದಿಲ್ಲ. ಇವ್ರು ಅವ್ರ ಹತ್ರ ಮಾತಾಡೋದಿಲ್ಲ, ಅವ್ರು ಇವ್ರ ಹತ್ರ ಮಾತಾಡೋದಿಲ್ಲ. ಇವ್ರು ಅವ್ರನ್ನ ನೋಡೋದಕ್ಕೆ ಇಷ್ಟಪಡೋದಿಲ್ಲ, ಇವ್ರು ಅವ್ರನ್ನ ನೋಡೋಕೆ ಇಷ್ಟಪಡೋದಿಲ್ಲ. ಸಂಬಂಧಗಳು ಕಡ್ಕೊಂಡು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿ ಹೋಗಿರ್ತಾರೆ. ಒಬ್ಬರ ವಿಷಯ ಕೇಳಿದ್ರೆ ಇನ್ನೊಬ್ರಿಗೆ ಆಗೋದಿಲ್ಲ. ಅವ್ರಿಗೇನೋ ಒಳ್ಳೇದಾಯ್ತು ಅಂತಂದ್ರೆ ಅವ್ರನ್ನ ಹರಿಸುವಂತ ಮನಸ್ಸು ಬರೋದಿಲ್ಲ. ಅವ್ರಿಗೆ ಒಳ್ಳೇದಾಯ್ತಾ, ಸಂತೋಷ, ಚೆನ್ನಾಗಿರ್ಲಿ ಅಂತ ಹೇಳಲ್ಲ. ಕೋಪ ಬರುತ್ತೆ ಅವ್ರು ಚೆನ್ನಾಗಾಯ್ತು ಅಂತಂದ್ರೆ. ಆದ್ರೆ ಹಾಳಾಗೋದ್ರೆ ಸಂತೋಷ ಆಗುತ್ತೆ. ಅವನು ನನ್ಗೆ ಆತರ ಮೋಸ ಮಾಡಿದಾನೆ, ಅದಕ್ಕೆ ಅವನು ಇವತ್ತು ಹಾಳಾಗೋಗಿರೋದು. ಆಗ ಅವರು ಒಬ್ಬರಿಗೊಬ್ಬರು ಭಿನ್ನಾಭಿಪ್ರಾಯಗಳಿಂದ ದೂರವಾಗಿ ಹೋಗಿ ಬರುತ್ತಾ ಇರುವಂತ ಜನಗಳನ್ನ ಸಮಾಜದಲ್ಲಿ ನಾವು ನೋಡ್ಬೋದು. ಆದ್ರೆ ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅವರನ್ನ ಬೆಸೆಯುವಂತವರಾಗಿರ್ಬೇಕು. ಒಂದ್ ವೇಳೆ ಇವ್ರ ಹತ್ರ ಮಾತಾಡೋದಿಲ್ವಾ, ಅವ್ರು ಇವ್ರ ಹತ್ರ ಮಾತಾಡೋದಿಲ್ಲ, ಯಾಕೆ ಮಾತಾಡೋದಿಲ್ಲ, ಏನ್ ಸಮಸ್ಯೆ ಆಯ್ತು, ನಿಮ್ ತೊಂದ್ರೆ ಏನು, ಅವ್ರ ತೊಂದ್ರೆ ಏನು, ಯಾರ್ದು ಸರಿ ಇಲ್ಲ. ನಾವು ಸರಿಯಾಗಿ ಅವ್ರ ಮಧ್ಯದಲ್ಲಿ ನಿಂತು ಮಾತಾಡಿ ಅವರೊಬ್ಬರನ್ನೊಬ್ಬರನ್ನ ನಾವು ಸೇರಿಸುವಂತವರಾಗಿರ್ಬೋದು. ಒಬ್ಬರ ಸಂಬಂಧವನ್ನೊಬ್ಬರು ನಾವು ಸರಿಪಡಿಸುವಂತವರಾಗಿರ್ಬೋದು. ಯೇಸು ಕ್ರಿಸ್ತನ ಹೇಳಿದ ಮಾತು, ಸಮಾಧಾನ ಪಡಿಸುವವರು ಧನ್ಯರು. ಒಬ್ರಿಗೊಬ್ರು ಕಿತ್ತಾಡ್ತಾ ಇರ್ಲಿ, ಅವ್ರಿಗೆ ನಾವು ಅವ್ರ ಮಧ್ಯದಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರ ಸಂಬಂಧವನ್ನ ನಾವು ಸ್ಥಿರಪಡಿಸ್ಬೇಕು. ಒಂದಲ್ಲಿ ಕಿತ್ತಾಡ್ಕೊಂಡು ಹೋಗಿ ದೂರ ಆಗೋಗಿದ್ರು ಕೂಡ ಅವರನ್ನ ನಾವು ಸಮಾಧಾನದಿಂದ ಬೆಸೆಯುವಂತವರಾಗಿ ಇರಬೇಕು. ಆ ರೀತಿಯಾಗಿ ಮನುಷ್ಯರ ಸಂಬಂಧಗಳನ್ನ ಸಮಾಧಾನ ಪಡಿಸುವವರು ಧನ್ಯರು. ಹಲ್ಲೆಲೂಯ. ಇವತ್ತು ನಾನು ನೀವು ನಮ್ಮ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಕಾರ್ಯ, ನಾವು ಬೇರೆ ಮನುಷ್ಯರನ್ನ ಸಮಾಧಾನ ಪಡಿಸಿ ಒಂದು ಮಾಡುವರಾಗಿದ್ದೇವಾ? ನಾವಿವತ್ತು ಯೋಚನೆ ಮಾಡಬೇಕು. ಆದ್ರೆ ಕೆಲವರು ಯಾವ ತರ ಇರ್ತಾರೆ ಅಂತಂದ್ರೆ, ಇಬ್ರು ಚೆನ್ನಾಗಿದ್ರೆ ಅವ್ರ ಮಧ್ಯದಲ್ಲಿ ಜಗಳ ತಂದ್ಬಿಟ್ಟು ಬೇರೆ ಮಾಡ್ಬಿಡ್ತಾರೆ. ದೇವ್ರ ವಾಕ್ಯದಲ್ಲಿ ದೇವ್ರ ನಮಗೆ ಹೇಳಿದ್ದು, ನೀನ್ ಸಮಾಧಾನ ಪಡಿಸುವನಾಗಿದ್ರೆ ನೀನ್ ಧನ್ಯನು. ಅಂದ್ರೆ ಇಬ್ರು ಕಿತ್ತಾಡ್ತಾ ಇದ್ರೆ ನಾವು ಮಧ್ಯದಲ್ಲಿ ಹೋಗಿ ಆಯ್ತು ಇರಪ್ಪ, ಸರಿ ಆಯ್ತು, ಸಮಾಧಾನವಾಗಿರ್ರಿ ಅಂತ ಅವ್ರ ಸಮಸ್ಯೆ ಸರಿಪಡಿಸಿ ಇಬ್ರು ಸ್ನೇಹಿತರಾಗಿ ಚೆನ್ನಾಗಿರ್ರಿ, ಅಣ್ಣ ತಮ್ಮಂದ್ರೆ ಚೆನ್ನಾಗಿರ್ರಿ, ಇಬ್ರು ಬಂಧುಗಳು ಚೆನ್ನಾಗಿರ್ರಿ ಅಂತ ಯಾರನ್ನೇ ಆಗಿರ್ಲಿ ನಾವು ಸಮಾಧಾನಗೊಳಿಸಿ ಅವ್ರ ಸಂಬಂಧನ ಚೆನ್ನಾಗಿ ಮಾಡಿ ಕಳಿಸುವಂತವ್ರಾಗಿರ್ಬೇಕು. ಆದ್ರೆ ದುರಂತ ಅಂದ್ರೆ ಅನೇಕರು ಯಾವ ತರ ಇರ್ತಾರೆ ಅಂದ್ರೆ, ಕಿತ್ತಾಡೋರನ್ನ ಸಮಾಧಾನ ಮಾಡಿ ಚೆನ್ನಾಗಿ ಮಾಡೋದಲ್ಲ, ಚೆನ್ನಾಗಿರೋರ ಮಧ್ಯದಲ್ಲಿ ಗಲಾಟೆಗಳು ತಂದು ಕಿತ್ತಾಡಿ ದೂರ ಮಾಡ್ಬಿಡ್ತಾರೆ. ಕೆಲವರು ಇರ್ತಾರೆ, ಅವ್ರು ಹೆಂಗೆ ಅಂತಂದ್ರೆ ಅವ್ರು ಹೋಗಿದ ಕಡೆ ಎಲ್ಲ ಬೆಂಕಿ ಹಚ್ಕೊಂಡು ಹೋಗ್ತಾ ಇರ್ತಾರೆ. ಹೋಗಿ ಯಾರೋ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಆದ್ರೆ ಇದ್ಕಿದ್ದಂಗೆ ಅವ್ರ ಮನೇಲಿ ಗಲಾಟೆ ರಾತ್ರಿಗೆ. ಏನ್ ವಿಷಯ ಅಂತಂದ್ರೆ ಯಾರೋ ಬಂದಿರ್ತಾರೆ, ಗಲಾಟೆ ಪುರುಷ. ಇವ್ರು ಬಂದು ಹೆಂಡತಿ ಹತ್ರ ಗಂಡನ ಮೇಲೆ ಫಿಟ್ಟಿಂಗ್ ಇಟ್ಬಿಡೋದು, ಗಂಡನ ಹತ್ರ ಹೆಂಡತಿ ಮೇಲೆ ಫಿಟ್ಟಿಂಗ್ ಇಟ್ಬಿಡೋದು, ಇಟ್ಬಿಟ್ಟು ಇವ್ರು ಹೋಗ್ಬಿಡೋದು. ಪಾಪ ಗಂಡ ಕೆಲ್ಸಕ್ಕೆ ಹೋಗಿರ್ತಾನೆ, ಆ ಗಂಡ ಕೆಲ್ಸನ ಬಂದ್ಮೇಲೆ ಹೆಂಡತಿ ಗಲಾಟೆ. ಇಲ್ಲ ಗಂಡ ಕೆಲಸ ಮಾಡೋ ಜಾಗದಲ್ಲಿ ಈ ಅಪ್ಪ ಅಲ್ಲೋಗ್ಬಿಟ್ಟಿರ್ತಾನೆ, ನಿನ್ನ ಹೆಂಡತಿ ಹಂಗೆ ಅಂತ ಹೆಂಡತಿ ಹತ್ರ ಅಲ್ಲೋ ಫಿಟ್ಟಿಂಗ್ ಇಟ್ಬಿಡೋದು. ಕೆಲ್ಸನ ಬಂದಿದ ತಕ್ಷಣ ಏವ ಸುಮ್ನೆ ಗಂಡ ಬರ್ತಾನೆ ಊಟ ಇಡೋಣ ಅಂತ ಅಡಿಗೆ ಮಾಡ್ತಾರೆ, ಗಂಡ ಬಂದಿದ ತಕ್ಷಣ ಗಲಾಟೆ, ಊಟ ಇಡೋದು ತಟ್ಟೆ ಬಿಸಾಕ್ತಾ ಇರ್ತಾನೆ. ಆಗ ಕೆಲವರು ಎಂತ ಬುದ್ಧಿಯುಳ್ಳವರಾಗಿರ್ತಾರೆ ಅಂದ್ರೆ ಚೆನ್ನಾಗಿರೋರ್ನ ಹಾಳು ಮಾಡ್ಬಿಡ್ತಾರೆ, ಒಬ್ಬರ ಮೇಲೆ ಅವ್ರಿಗೆ ಹೇಳ್ಕೊಟ್ಟು ಕೆಡಿಸುವಂತವ್ರು ಇರ್ತಾರೆ. ಮತ್ತೆ ಇನ್ನೊಬ್ಬರು ಒಂದ್ ವೇಳೆ ಒಬ್ರಿಗೊಬ್ರು ಸೇರಿದವರಾಗಿ ದೂರ ಇದ್ದಾರೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅವ್ರ ಹತ್ರ ಇವ್ರ ಹತ್ರ ಮಾತಾಡಿ ನೀವು ಒಂದಾಗಿ ಅಂತ ಸಮಾಧಾನ ಪಡಿಸುವಂತವ್ರಾಗಿರ್ಬೇಕು. ಆದ್ರೆ ಇವರು ಕೆಲವರು ಎಂತ ಕೆಲಸ ಮಾಡ್ತಾರೆ ಅಂದ್ರೆ ದೂರ ಇರೋರ್ನ ಇನ್ನ ದೂರ ಮಾಡ್ಬಿಡ್ತಾರೆ. ಅವ್ರ ಹತ್ರ ಹೋಗೋದು, ಅಯ್ಯೋ ಅಣ್ಣ ಅವ್ನು ಇದರಲ್ಲ, ಅವನು ಶುದ್ಧ ಸರಿ ಇಲ್ಲ, ಅವನು ನೀನ್ ಅವ್ರ ಜೊತೆ ಮಾತಾಡ್ಲೇಬೇಡ, ಅವ್ನ ಮುಖನ ನೀನ್ ನೋಡ್ಬೇಡ, ಅವ್ನ ಮನೆಗೆ ನೀನ್ ಹೋಗ್ಬೇಡ ಅಂತ ಕೆಟ್ಟೋಗಿರೋರ್ನ ಇನ್ನ ಕೆಡಿಸ್ಬಿಡ್ತಾರೆ. ಇವ್ರ ಹತ್ರ ಹೋಗ್ಬಿಟ್ಟು, ಅಯ್ಯೋ ಅಣ್ಣ ಅವ್ರ ಹತ್ರ ಹೋಗಿದೆ, ಅವ್ನು ನಿನ್ ಹೆಂಗ್ ಬೈತಾನೆ ಗೊತ್ತಾಗೋಣ, ಅಯ್ಯೋ ಅವ್ನ್ ಏನ ಶುದ್ಧ ಸರಿ ಇಲ್ಲ ಅವನು ಅಂತ ಅನ್ಬಿಟ್ಟು ಅವನ ಬಗ್ಗೆ ಇವ್ರ ಹತ್ರ ಹೇಳೋದು. ಆಗ ಅವ್ರಿಬ್ರು ಈಗಾಗ್ಲೇ ಕಿತ್ತಾಡ್ಕೊಂಡು ದೂರ ಆಗಿದ್ದಾರೆ, ಅದನ್ನ ಇನ್ನ ಜಾಸ್ತಿ ಮಾಡ್ಬಿಡೋದು. ಈ ತರ ಒಬ್ಬರನ್ನ ಒಬ್ಬರ ಮೇಲೆ ಎತ್ತಿ ಕಟ್ಟಿ ಮನುಷ್ಯರನ್ನ ಹಾಳು ಮಾಡುವಂತ ಕೆಟ್ಟ ಸ್ವಭಾವಗಳಂತವ್ರು ಇರ್ತಾರೆ. ಆದ್ರೆ ನಾನು ನೀವು ಆತರ ಕೆಲಸವನ್ನ ಯಾವತ್ತು ಮಾಡಬಾರ್ದು. ನಮ್ಮಿಂದ 4 ಜನ ಯಾವತ್ತು ಒಂದಾಗಿರ್ಬೋದು, ಸಂತೋಷವಾಗಿರ್ಬೋದು, ಸಮಾಧಾನವಾಗಿರ್ಬೇಕು. ಹಲ್ಲೆಲೂಯ. ಇನ್ನೊಬ್ಬರ ಸಂಬಂಧ ಕೆಟ್ಟು ಹೋಗೋದಕ್ಕೆ ನಾನು ನೀವು ಯಾವತ್ತೂ ಸಹ ಕಾರಣವಾಗಬಾರದು. ಕೆಟ್ಟು ಹೋಗೋದಕ್ಕೆ ಅವಕಾಶ ಇದ್ರು ನಾವು ಅವರ ಮಧ್ಯದಲ್ಲಿ ಹೋಗಿ ಮಾತಾಡಿ ಅದನ್ನ ಸರಿಪಡಿಸಿ ಸಮಾಧಾನವನ್ನು ತರುವಂತವರಾಗಿರ್ಬೇಕು. ಹಲ್ಲೆಲೂಯ.
ಯೇಸು ಕ್ರಿಸ್ತನ ಹೇಳಿದ ಮಾತು, ಸಮಾಧಾನ ಪಡಿಸುವವರು ಧನ್ಯರು. ನಾನು ನೀವು ಎಲ್ಲರನ್ನ ಸಮಾಧಾನ ಪಡಿಸುವಂತವರಾಗಿರಬೇಕು, ಆದ್ರೆ ಯಾವತ್ತು ಸಂಬಂಧಗಳನ್ನ ಕೆಡಿಸುವಂತವர்களಾಗಿ ಇರಬಾರದು. ಆಗ ಮೊದಲಾಗಿ ಮನುಷ್ಯರನ್ನ ದೇವರೊಟ್ಟಿಗೆ ಸಮಾಧಾನ ಪಡಿಸಬೇಕು. ಎರಡನೇದು, ನಾವು ದೇವರೊಟ್ಟಿಗೆ ಸಮಾಧಾನ ಹೊಂದಬೇಕು. ಮೂರನೇದು, ಬೇರೆ ಮನುಷ್ಯರಿಗೆ ನಾವು ಸಮಾಧಾನವನ್ನು ತರಬೇಕು. ನಾಲ್ಕನೇದು, ನಾವು ಬೇರೆ ಮನುಷ್ಯರೊಟ್ಟಿಗೆ ಸಮಾಧಾನದಿಂದ ಇರಬೇಕು. ನಾವು ಬೇರೆಯವರೊಟ್ಟಿಗೆ ಸಮಾಧಾನದಿಂದ ಇರಬೇಕು. ಕೆಲವರು ಇರ್ತಾರೆ, ಯಾವ ತರ ಸ್ವಭಾವ ಅಂತಂದ್ರೆ, ಅವ್ರು ಎಲ್ಲದಕ್ಕೂ ಗಲಾಟೆನೆ. ಕುಂತ್ರು ನಿಂತ್ರು ಹೋದ್ರು ಬಂದ್ರು ಎಲ್ಲದಕ್ಕೂ ಗಲಾಟೆನೆ. ದಿನ ಪೂರ್ತಿ ಬೆಳಿಗ್ಗಿಂತ ರಾತ್ರಿವರೆಗೂ 26 ಸಲ ಗಲಾಟೆ ಮಾಡಿರ್ತಾರೆ. ಸಮಾಧಾನನೇ ಇಲ್ಲ, ಶಾಂತನೇ ಇಲ್ಲ. ಅರ್ಥ ಮಾಡ್ಕೊಳ್ಳೋದಿರ್ಗೆ ಎಲ್ಲದಕ್ಕೂ ಚೀರಾಟ, ಕೂಗಾಟ, ಬೈಯಿ, ಅವ್ರ ಶಾಪ ಹಾಕು. ಆಮೇಲೆ ಕರೆಕ್ಟಾಗಿ ಹೇಳಿದ ಮನೆಯಿಂದ, ಅಯ್ಯೋ ಹಂಗ, ಸರಿ ಹೋಗ್ಲಿ ಬಿಡಿ, ಆಯ್ತು, ಏನ್ ಮಾಡಕ್ಕಾಗುತ್ತೆ ಅಂತ ಅನ್ಬಿಟ್ಟು ಸುಮ್ಮನಾಗ್ಬಿಡೋದು. ಅರ್ಥ ಮಾಡ್ಕೊಳ್ತಾರೆ, ಬೈಯೋದೆಲ್ಲ ಬೈದ್ ಬಿಡೋದು, ಮಾಡೋ ಗಲಾಟೆ ಎಲ್ಲ ಮಾಡ್ಬಿಡೋದು. ಆಮೇಲೆ ವಾಸ್ತವ ಹೇಳಿದ್ರೆ, ಹೌದಾ ಸರಿ ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗುತ್ತೆ ಈಗ ಅಂತ ಅನ್ಬಿಟ್ಟು ಸುಮ್ಮನಾಗ್ಬಿಡೋದು. ಆಗ ಸಮಾಧಾನ ಇಲ್ಲದವರಾಗಿ ಎಷ್ಟೋ ಜನ ಬದುಕ್ತಾ ಇರ್ತಾರೆ. ನಾವು ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡ್ತಾ, ತಪ್ಪುಗಳನ್ನ ನಾವು ಸಹಿಸ್ಕೊಳ್ತಾ, ಕ್ಷಮಿಸುತ್ತಾ, ನಾವು ಕೃಪೆ ತೋರಿಸಿ ಕ್ಷಮಿಸಿ ನಾವು ಬದುಕುವಂತವರಾಗಿರ್ಬೇಕು. ಆದ್ರೆ ಕೆಲವರು ಏನಂತಂದ್ರೆ ಎಲ್ಲರಿಗೂ ಗಲಾಟೆ ಮಾಡುವಂತವರಾಗಿರ್ತಾರೆ. ಅವ್ರನ್ನ ನೋಡಿದ್ರೆ ಜನರು ಓಡಬೇಕು, ಅಯ್ಯೋ ಇವನ್ ಬಂದಪ್ಪ, ಇವನ ಹತ್ರ ಸಿಗಾಕೊಂಡ್ರೆ ಅಷ್ಟೇ ಗತೆ, ಇವನ ಹತ್ರ ಬಂದ, ಅವನ್ ಪ್ರೀತಿಯಿಂದನೇ ಮಾತಾಡ್ತಾನೆ, ಕೊನೆಗೆ ಅವನು ಹೋಗ ಜಗಳ ಮಾಡ್ಕೊಂಡು ಹೋಗೋದು. ಮನೆಗೆ ಊಟಕ್ಕೆ ಅಂತ ಬರ್ತಾರೆ, ಪ್ರೀತಿಯಿಂದ ಬರ್ತಾರೆ, ಆದ್ರೆ ಹೋಗೋ ಅಷ್ಟರಲ್ಲಿ ಗಲಾಟೆ ಮಾಡ್ಕೊಂಡು ಹೋಗಿರ್ತಾರೆ. ಕೆಲವು ಸ್ವಭಾವ ಹಂಗೆ, ಅವ್ರಿಗೆ ಗಲಾಟೆ ಮಾಡ್ಕೊಂಡಿಲ್ಲ ಅಂದ್ರೆ ನೆಮ್ಮದಿನೇ ಇರೋದಿಲ್ಲ. ಊರಲ್ಲಿ ಎಲ್ಲರ ಜೊತೆ ಗಲಾಟೆನೆ. ಒಂದ್ ರೌಂಡ್ ಎಲ್ಲ ಜೊತೆ ಗಲಾಟೆ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ತಿರುಗಿ ಮತ್ತೆ ಹೊಸದಾಗಿ ಶುರು ಮಾಡ್ತಾರೆ. ಮೊದಲು ಯಾರ ಜೊತೆ ಗಲಾಟೆ ಮಾಡಿರ್ತಾರೆ ಅವ್ರ ಜೊತೆ ಸಮಾಧಾನ ಆಗ್ಬಿಟ್ಟಿರ್ತಾರೆ, ಆಮೇಲೆ ತಿರುಗಿ ಅವ್ರಿಂದ ಶುರು ಮಾಡ್ತಾರೆ ಮತ್ತೆ ಗಲಾಟೆ. ಆಗ ಕೆಲವು ಸ್ವಭಾವ ಹೆಂಗೆ ಅಂತಂದ್ರೆ, ಅವರು ಬೇರೆಯವ್ರ ಜೊತೆ ಗಲಾಟೆ ಮಾಡಿಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ನೆಮ್ಮದಿನೇ ಇರೋದಿಲ್ಲ. ಆತರ ಬದುಕುವಂತವ್ರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ನಾನು ನೀವು ಆತರ ಇರಬಾರ್ದು. ಬೇರೆ ಮನುಷ್ಯರೊಟ್ಟಿಗೆ ನಮ್ಮನ್ನು ನಾವು ಸಮಾಧಾನ ಪಡಿಸಿಕೊಳ್ಳಬೇಕು, ಸಹಿಸಬೇಕು, ಕ್ಷಮಿಸಬೇಕು, ಅನುಸರಿಸಬೇಕು, ಬಿಟ್ಟುಕೊಡಬೇಕು. ಆದ್ರೆ ಕುಂತಿದ್ದಕ್ಕೂ, ನಿಂತಿದ್ದಕ್ಕೂ, ಹೋಗಿದ್ದಕ್ಕೂ, ಬಂದಿದ್ದಕ್ಕೂ, ಮಾಡಿದ್ದಕ್ಕೂ ಎಲ್ಲಾರಕ್ಕೂ ಬೆಳಗಿಂದ ರಾತ್ರಿ ಗಂಟ ನಾವು ಗಲಾಟೆ ಮಾಡೋರಾಗಿದ್ರೆ ನಾವು ಕ್ರಿಸ್ತನಿಗಾಗಿ ಆತ್ಮಗಳನ್ನ ಸಂಪಾದಿಸೋದಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತನು ಹೇಳಿದ ಮಾತೇನಂತಂದ್ರೆ, ನೀವು ಜನಗಳನ್ನ ಕೂಡಿಸುವವರಾಗಿರ್ಬೇಕು, ಅದು ಚದುರಿಸುವಂತವರಾಗಿ ಇರಬಾರ್ದು. ನಾವು ಗಲಾಟೆಯ ಸ್ವಭಾವದವರಾಗಿದ್ರೆ ಯಾರು ನಮ್ಮ ಹತ್ರ ಬರ್ತಾರೆ? ನಮ್ಮ ಹತ್ರ ಯಾರು ಬಂದು ಮಾತಾಡಕ್ಕೂ ಹೋಗೋದಿಲ್ಲ, ನಾವು ಅವ್ರಿಗೆ ಯೇಸು ಬಗ್ಗೆ ಹೇಳೋದಕ್ಕೂ ಆಗೋದಿಲ್ಲ. ಆದ್ರೆ ಜನಗಳನ್ನ ನಾವು ಪ್ರೀತಿಯಿಂದ ನಡೆಸ್ಕೊಂಡ್ರೆ ಅವ್ರಿಗೆ ಕ್ರಿಸ್ತನ ಸುವಾರ್ತೆಯನ್ನು ತಿಳಿಯಪಡಿಸೋದಕ್ಕೆ ನಮಗೆ ಅವಕಾಶ ಆಗ. ನಾವು ಹತ್ರ ಇದೀವ, ಯೋಚನೆ ಮಾಡೋಣ. ನಾವು ಬೇರೆಯವರೊಟ್ಟಿಗೆ ಸಮಾಧಾನ ಪಡಿಸಿಕೊಳ್ಳುವವರಾಗಿ ಇರಬೇಕು. ಕಡೆಯದಾಗಿ ಇನ್ನೊಂದು ಕಾರ್ಯ, ನಮ್ಮೊಟ್ಟಿಗೆನೆ ನಮ್ಮನ್ನ ನಾವು ಸಮಾಧಾನ ಪಡಿಸಿಕೊಳ್ಬೇಕು. ಏನು ಕಡೆ ಕಾರ್ಯ? ನಮ್ಮೊಟ್ಟಿಗೆ ನಮ್ಮನ್ನ ನಾವೇ ಸಮಾಧಾನ ಪಡಿಸ್ಕೊಳ್ಬೇಕು. ಕೆಲವ್ರಿಗೆ ಏನಂತಂದ್ರೆ, ಅವ್ರನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಅವ್ರ ಮೇಲೆ ಇಷ್ಟ ಇರೋದಿಲ್ಲ. ಕೆಲವ್ರಿಗೆ ಏನಂತಂದ್ರೆ ಅವ್ರ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ. ಮೊನ್ನೆ ಯಾರೋ ಒಂದು ಹುಡುಗಿ ಅವಳೇ ತುಂಬಾ ಪ್ರೀತಿ ಮಾಡ್ಕೊಂಡು ಅವಳೇ ಮದುವೆ ಆಗ್ಬಿಟ್ಟಿದ್ದಾಳೆ. ನಾನಂದ್ರೆ ನನಗೆ ತುಂಬಾ ಪ್ರೀತಿ, ಅದಕ್ಕೆ ನಾನು ನನ್ನನ್ನೇ ಮದುವೆ ಆಗ್ತೀನಿ ಅಂತ ಅನ್ಬಿಟ್ಟು ಕನ್ನಡಿ ಮುಂದೆ ನಿಂತ್ಕೊಂಡು ಅವಳೇ ತಾಳಿ ಕಟ್ಕೊಂಡ್ಬಿಟ್ಟಿದ್ದಾಳೆ. ನನ್ನನ್ನು ನಾನೇ ಮದುವೆ ಆಗಿದ್ದೀನಿ ಅಂತ ನ್ಯೂಸ್ ಅಲ್ಲಿ ಟಿವಿಲೆಲ್ಲ ಬಂದ್ಬಿಟ್ಟಿತ್ತು. ಆಗ ಕೆಲವರು ಈ ತರ ಅವ್ರನ್ನ ಅವರೇ ಪ್ರೀತಿ ಮಾಡ್ಕೊಂಡು ತುಂಬಾ ಜಾಸ್ತಿ ಹೋಗ್ಬಿಡ್ತಾರೆ. ಇನ್ ಕೆಲವರು ಅವರೊಟ್ಟಿಗೆ ಅವರೇ ಸಮಾಧಾನ ಆಗದೆ ಅವ್ರ ಪ್ರಾಣವನ್ನು ಕಳ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಏನಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವ್ರಿಗೇನೋ ನೆಮ್ಮದಿ ಇಲ್ಲ, ಅವ್ರಿಗೇನೋ ತೊಂದರೆ, ಏನೋ ಅವ್ರಿಗೆ ಬಾಧೆ. ಅವ್ರು ಆತ್ಮಹತ್ಯೆ ಮಾಡ್ಕೊಳಕ್ ಮುಂಚೆ ಅವ್ರು ಆತ್ಮಹತ್ಯೆ ಮಾಡ್ಕೊಬೇಕಂತ ಅವ್ರಿಗೆ ಯಾರು ಹೇಳ್ತಾರೆ? ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡೋ ಹೋಗ್ಲಿ, ಒಂದ್ ಸ್ನೇಹಿತ ಇದ್ರು ಅನ್ಕೊಳ್ಳಿ, ನನಗೆ ಈ ತರ ಎಲ್ಲ ಕಷ್ಟ ಆಯ್ತು, ತುಂಬಾ ತೊಂದರೆ ಆಯ್ತು, ಬಾಧೆ ಆಯ್ತು ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಲ ಹೋಗ್ಲಿ ಅಂತ ಹೇಳ್ತಾರೆ ಯಾರಾದ್ರೂ? ಯಾರು ಹೇಳೋದಿಲ್ಲ. ಎಲ್ಲ ಸಮಾಧಾನ ಹೇಳ್ತಾರೆ, ಆಯ್ತು ಹೋಗ್ಲಿ ಬಿಡು, ಸರೋಗುತ್ತೆ ಎಲ್ಲ ಅಂತ ಎಲ್ಲ ಸಮಾಧಾನ ಹೇಳ್ತಾರೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತವ್ರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅವ್ರು ಆ ತರ ಆಗೋದಕ್ಕೆ ಅವ್ರಿಗೆ ಯಾರು ಹೇಳ್ಕೊಡ್ತಾರೆ? ಅವ್ರಿಗೆ ಯಾರು ಹೇಳ್ಕೊಡ್ತಾರೆ ಅಂದ್ರೆ ಅದನ್ನ ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರಿಗೆ ಯಾರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಂತ ಹೇಳೋದಿಲ್ಲ, ಆದ್ರೆ ಅದನ್ನ ಅವ್ರಿಗೆ ಹೇಳ್ಕೊಳ್ತಾರೆ. ಅವ್ರ ಒಳಗಡೆಯಿಂದ ಅವ್ರು ಹೇಳ್ಕೊಂತ ಇರ್ತಾರೆ, ನೀನ್ ಬದುಕಿದ್ಯ ಏನ್ ಪ್ರಯೋಜನ, ನೀನ್ ಸತ್ತೋಗ್ಬಿಡು. ಈ ಕಷ್ಟ ಪರಿಹಾರ ಆಗಲ್ಲ, ಈ ಸಮಸ್ಯೆ ಪರಿಹಾರ ಆಗಲ್ಲ, ಇದರಿಂದ ಆಚೆ ಬರೋದಕ್ಕೆ ಆಗೋದಿಲ್ಲ, ಈ ಲೋಕದಲ್ಲಿ ಬದುಕಿ ಏನ್ ಪ್ರಯೋಜನ ಇಲ್ಲ, ನೀನ್ ಯಾಕೆ ಬದುಕಿದೀಯ, ಸತ್ತೋಗ್ಬಿಡು.
ಅಂತ ಅವ್ರಿಗೆ ಅವರೇ ಹೇಳ್ಕೊಳ್ತಾ ಇರ್ತಾರೆ. ಹೇಳ್ಕೊಂಡು ಏನ್ ಮಾಡ್ತಾರೆ, ಆಮೇಲೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆದ್ರೆ ನಮ್ಮನ್ನ ನಾವು ಸಮಾಧಾನ ಪಡಿಸ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಇಲ್ಲ, ಏನೇ ಕಷ್ಟಗಳಿರಬಹುದು, ಏನೇ ತೊಂದರೆ ಇರಬಹುದು, ಏನೇ ಸಮಸ್ಯೆಗಳಿರಬಹುದು, ಎಲ್ಲಕ್ಕೂ ಪರಿಹಾರ ಇದೆ. ಆತ್ಮಹತ್ಯೆ ಮಾಡ್ಕೊಂಡು ಸತ್ಯ ಹೋಗ್ಬಿಡೋದು ಎಲ್ಲದಕ್ಕೂ ಪರಿಹಾರ ಅಲ್ಲ. ನಾನು ಈ ಲೋಕದಲ್ಲಿ ಬದುಕ್ತೀನಿ, ದೇವರನ್ನ ನಾನು ನಂಬ್ತೀನಿ, ಆತನ ಸಹಾಯವನ್ನು ಮಾಡ್ತಾರೆ. ಅವರು ನನ್ನನ್ನು ಈ ಲೋಕದಲ್ಲಿ ಬೇರ್ಪಡಿಸಿ ಅವ್ರ ರಾಜ್ಯಕ್ಕೆ ಕರ್ಕೊಂಡು ಹೋಗುವವರೆಗೂ ಈ ಲೋಕದಲ್ಲಿ ಏನೇ ಬರಲ್ಲ ಎಲ್ಲವನ್ನ ನಾನು ಸಹಿಸ್ತೀನಿ, ಎಲ್ಲವನ್ನ ಎದುರಿಸ್ತೀನಿ ಅಂತ ಅವ್ರನ್ನ ಅವ್ರು ಧೈರ್ಯ ಪಡಿಸ್ಕೊಳ್ಬೇಕು. ಆದ್ರೆ ಅವ್ರನ್ನ ಅವ್ರು ಧೈರ್ಯ ಪಡಿಸ್ಕೊಳ್ಳೋದಿಲ್ಲ. ಅವರೊಟ್ಟಿಗೆ ಅವರೇ ಸಮಾಧಾನ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಅವರೊಟ್ಟಿಗೆ ಅವರೇ ಸಮಾಧಾನ ಆಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆಗ ನಮ್ಮೊಟ್ಟಿಗೆ ನಾವು ಸಮಾಧಾನ ಆಗ್ಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇಸ್ಕರಿಯೋತ ಯೂದ ತನ್ನೊಟ್ಟಿಗೆ ತಾನು ಸಮಾಧಾನ ಆಗಲಿಲ್ಲ. ಯೇಸು ಕ್ರಿಸ್ತನನ್ನ ದುಡ್ಡಿಗೋಸ್ಕರ ತೋರಿಸ್ಕೊಟ್ಬಿಟ್ಟ. ಆತನಿಗೆ ಮರಣ ತೀರ್ಪು ಆಗೋಯ್ತು. ಅದು ಕೇಳಿದಾಗ ಮನಸ್ಸು ಒಡೆದೋಯ್ತು. ಅಯ್ಯೋ, ಆತನನ್ನ ನಾನು ಮರಣ ಶಿಕ್ಷೆಗೆ ಒಪ್ಪಿಸಿ ಕೊಟ್ಬಿಟ್ನಲ್ಲ, ನನ್ನಿಂದ ಇಂದ ಒಂದು ತಪ್ಪಾಗೋಯ್ತಲ್ಲ, ನನ್ನ ಹಣದ ಮೇಲಿನ ಆಸೆ ಆತನ ಮರಣಕ್ಕೆ ತಗೊಂಡು ಹೋಗ್ಬಿಡ್ತಲ್ಲ. ಮನಸ್ಸಿಗೆ ತುಂಬಾ ನಿಜವಾಗ್ಲೂ ನೋವು, ನಿಜವಾಗ್ಲೂ ತುಂಬಾ ಮನಸ್ಸಿಗೆ ಬಾಧೆ. ಆದ್ರೂ ಆತ್ಮಹತ್ಯೆ ಪರಿಹಾರ ಅಲ್ಲ. ನಾನೇನ್ ಮಾಡಬಹುದಾಗಿತ್ತು, ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಆದ್ರೂ ದೇವ್ರು ಏನ್ ತೀರ್ಪು ಮಾಡ್ತಾರೋ ಮಾಡ್ಲಿ, ನಾನು ದೇವ್ರ ಹತ್ರ ನನ್ನ ತಗ್ಗಿಸಿ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ಅಂತ ನಾನು ದೇವ್ರ ಪಾದದಲ್ಲೇ ಬೀಳ್ತೀನಿ ಅಂತ ತಾನು ದೇವ್ರ ತೀರ್ಪಿಗಾಗಿ ಕಾಯ್ಬೇಕಾಗಿತ್ತು. ಪೇತ್ರ ಕೂಡ ತಪ್ಪು ಮಾಡ್ದ. ತಾನು 3 ಸರಿ ನಾನು ಯೇಸು ಕ್ರಿಸ್ತನನ್ನು ಅರಿಯನೆಂಬುದಾಗಿ ಹೇಳಿದಾಗ ಯೇಸು ಕ್ರಿಸ್ತನ ತಿರುಗಿ ತನ್ನನ್ನು ನೋಡ್ತಾರೆ. ಆ ಉಪದ್ರವದಲ್ಲಿಯೂ ಅವರನ್ನ ಆ ಜನಗಳು ಅದನ್ನು ವಿಚಾರಿಸಿ ಹೊಡೆದು ಗಾಯಪಡಿಸ್ತಾ ಇರೋ ಸಮಯದಲ್ಲಿಯೂ ಆತ ತಿರುಗಿ ಪೇತ್ರನ ಎಲ್ಲಿದ್ದಾನೆ ಅಂತ ನೋಡಿ ತನ್ನ ದೃಷ್ಟಿ ಇಟ್ಟು ನೋಡ್ತಾನೆ. ಪೇತ್ರನೇ, ನಾನು ನಿನ್ಗೆ ಹೇಳಲಿಲ್ವಾ, ಕೋಳಿ ಕೂಗುವ ಮುಂಚೆ 3 ಸರಿ ನಾನು ಅರಿಯೆ ಎಂಬುದಾಗಿ ಹೇಳ್ತೀಯ ಅಂತ. ಅದು ನೆರವೇರಿತು ನೋಡು, ಅದು ನೆರವೇರಿತು ನೋಡು. ಆದರೂ ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ. ನೀನ್ ಧೈರ್ಯ ಬಿಟ್ಟು ಬಿಡಬೇಡ, ನೀನ್ ಮನಸ್ಸೊತ್ತು ಹೋಗಬೇಡ. ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡಿದ್ದೀನಿ, ನಿನ್ನ ನಂಬಿಕೆಯನ್ನ ಕಾದುಕೋ. ಇದೆಲ್ಲವನ್ನೂ ನಾನು ಅನುಭವಿಸಿ ತೀರಬೇಕು. ನಾನು ಅನುಭವಿಸಿ ತೀರಿ ಮರಣವನ್ನು ಹೊಂದಿ ಮತ್ತೆ ಎದ್ದು ಬರ್ತೇನೆ. ನಿನ್ನ ನಂಬಿಕೆಯನ್ನ ಕಾದುಕೋ, ನಿನ್ನನ್ನು ಧೈರ್ಯಪಡಿಸಿಕೋ, ಬಲಪಡಿಸಿಕೋ ಅಂತ ಅವನು ದೃಷ್ಟಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಹತ್ರ ಮಾತಾಡಿದ್ರು. ಅವನ ಆಚೆ ಹೋಗಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟ ಅತ್ತ. ಆದ್ರೆ ಯೂದನಂತೆ ತಾನು ತನ್ನನ್ನ ಬಿಟ್ಟುಕೊಟ್ಟು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಡ್ಲಿಲ್ಲ. ಆದ್ರೆ ಯೂದನು ಅದು ತಪ್ಪು ಮಾಡ್ಬಿಟ್ಟ. ಆದ್ರೆ ಪೇತ್ರ ತನ್ನೊಟ್ಟಿಗೆ ತನ್ನ ಸಮಾಧಾನ ಆದ. ಆಯ್ತು, ತಪ್ಪು ಮಾಡ್ಬಿಟ್ಟೆ, ಸಾಯ್ತೀನಿ ಅಂತ ಬೇಕಾದ್ರೆ ಹೇಳ್ತಾ ಇದ್ದೆ, ಆದ್ರೆ ಆತನ ಯಾರು ಅಂತ ಗೊತ್ತಿಲ್ಲ ಅಂತಾನೆ ಹೇಳ್ಬಿಟ್ಟೆ. ಆತನ ಶಿಲುಬೆಗೆ ಮರಣ ಕುಪ್ಪಿಸ್ತಾ ಇದ್ದಾರೆ, ಆದ್ರೆ ಅದನ್ನ ಕಣ್ಣು ಮುಂದೆ ನೋಡ್ತಾ ಇದ್ದು ಕೂಡ ನಿನ್ನೊಡನೆ ಸಾಯುವುದಕ್ಕೂ ನಾನು ಸಿದ್ಧ ಅಂತ ಹೇಳಿದವನಾದ ನಾನು ಅದನ್ನ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟೆ. ಪ್ರಾಣದ ಭಯದಿಂದ ಅದನ್ನ ಹಿಂತಿರುಗಿ ನನ್ನನ್ನೇ ದೃಷ್ಟಿಸಿದ್ರು. ನೀನ್ ಮಾಡಿದ ಕೆಲಸ ನಾನು ನೋಡಿದ್ದೀನಿ ಅಂತ ಅವ್ರು ನನಗೆ ಹೇಳಿದ್ರು. ನಾನು ಏನ್ ಮಾಡ್ಲಿ, ಏನು ಮಾಡಕ್ ಆಗಿಲ್ಲ. ಆದ್ರೂ ಗೋಳಾಡಿ ಅತ್ತ ದೇವರಿಗಾಗಿ ಕಾದ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಜೀವಂತವಾಗಿ ಎದ್ದು ಬಂದು ಪೇತ್ರನಿಗೆ ಕಾಣಿಸ್ಕೊಂಡ್ರು. ಹಲ್ಲೆಲೂಯಾ. ನೀನ್ ನನ್ನನ್ನು ಪ್ರೀತಿಸ್ತೀಯಾ, ನೀನ್ ನನ್ನನ್ನು ಪ್ರೀತಿಸ್ತೀಯಾ, ಎಲ್ಲರಿಗಿಂತ ನೀನು ಹೆಚ್ಚಾಗಿ ಪ್ರೀತಿಸ್ತೀಯಾ, ನನ್ನ ಕುರಿಗಳನ್ನ ನೋಡ್ಕೋ, ನನ್ನ ಕುರಿಗಳನ್ನ ಕಾಯಿ ಅಂತ ನನಗೆ ಜವಾಬ್ದಾರಿಯನ್ನು ಕೊಟ್ಟರು. ಏನೇ ತಪ್ಪು ಮಾಡಿಬಿಡಬಹುದು, ಎಲ್ಲಾ ತಪ್ಪಿಗೂ ಪರಿಹಾರ ಉಂಟು. ಯೇಸು ಕ್ರಿಸ್ತನ ಹತ್ರ ಎಲ್ಲವುಗಳಿಗೂ ಕ್ಷಮೆ ಉಂಟು. ಹಲ್ಲೆಲೂಯಾ. ನಮ್ಮನ್ನ ನಾವು ಸಮಾಧಾನ ಪಡಿಸಿಕೊಳ್ಬೇಕಾಗಿರೋದು ಬಹಳ ಮುಖ್ಯ. ಅನೇಕರು ಅವರನ್ನು ಅವರೇ ಸಮಾಧಾನ ಪಡಿಸಿಕೊಳ್ಳೋದಿಲ್ಲ. ಅವ್ರ ನೆಮ್ಮದಿಯನ್ನು ಯಾರು ಕೆಡಿಸ್ತಾ ಇರೋದಿಲ್ಲ, ಅವ್ರ ನೆಮ್ಮದಿಯನ್ನು ಅವರೇ ಕೆಡಿಸ್ಕೊಳ್ತಾ ಇರ್ತಾರೆ. ನನಗೆ ಯಾಕೆ ಹಿಂಗೆ, ನನಗಿದ್ಯಾಕಾಗ್ತಾ ಇದೆ, ನಂಗೆ ಅದೇ ಆಗಾಗ್ತಾ ಇದೆ. ಅವ್ರ ನೆಮ್ಮದಿಯನ್ನು ಯಾರು ಕೆಡಿಸೋದಿಲ್ಲ, ಅವ್ರ ನೆಮ್ಮದಿಯನ್ನು ಅವರೇ ಕೆಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ನಮ್ಮೊಡನೆ ನಾವು ಸಮಾಧಾನ ಆಗಬೇಕು. ಏನೇ ಆಗ್ಲಿ ಆಗುವುದೆಲ್ಲ ಒಳ್ಳೇದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರನ್ನ ಪ್ರೀತಿಸುವಂತರು ಇದಕ್ಕಾಗಿ ಎಲ್ಲವೂ ಒಳ್ಳೆಯದಾಗಿ ನಡೆಯುತ್ತೆ ಅಂತ ಹೇಳಿ ನಮ್ಮನ್ನು ನಾವೇ ಸಮಾಧಾನ ಪಡಿಸಿಕೊಂಡು ದೇವರ ಐಕ್ಯತೆಯಲ್ಲಿ ಜೀವಿಸಬೇಕಾಗಿರೋದು ಬಹಳ ಮುಖ್ಯ. ನಮ್ಮನ್ನು ನಾವು ಸಮಾಧಾನ ಪಡಿಸಿಕೊಳ್ಳಲಿಲ್ಲವಾದರೆ ಸೈತನ್ ನಮ್ಮ ಜೀವಿತವನ್ನು ಹಾಳು ಮಾಡ್ತಾನೆ. ತಪ್ಪಾದ ಪ್ರೇರೇಪಣೆಗಳಿಗೆ ನಮ್ಮನ್ನು ಪ್ರೇರೇಪಿಸಿ ನಮ್ಮನ್ನ ವಿಶ್ವಾಸ ಭ್ರಷ್ಟರಾಗಿ ಮಾಡ್ಬಿಡ್ತಾನೆ. ಎಷ್ಟೋ ಜನಗಳು ಅವರ ಪರಿಸ್ಥಿತಿಯನ್ನು ಅವರೇ ಚಿಂತೆ ಮಾಡಿ ಅವರೇ ಬೈಬಲ್ ಓದೋದು ಬಿಟ್ಬಿಡ್ತಾರೆ, ಅವರೇ ಪ್ರೇಯರ್ ಮಾಡೋದು ಬಿಟ್ಬಿಡ್ತಾರೆ, ಅವರೇ ಸಭೆಗೆ ಹೋಗೋದು ಬಿಟ್ಬಿಡ್ತಾರೆ, ಅವರೇ ದೇವರ ಮೇಲಿನ ಐಕ್ಯತೆಯನ್ನು ಬಿಟ್ಬಿಡ್ತಾರೆ. ಯಾಕೆ ನೀವು ಬೈಬಲ್ ಓದ್ತಾ ಇಲ್ಲ, ಯಾಕೆ ನೀವು ಪ್ರೇಯರ್ ಮಾಡ್ತಾ ಇಲ್ಲ, ಯಾಕೆ ನೀವು ಚರ್ಚಿಗೆ ಬರೋದಿಲ್ಲ ಅಂತಂದ್ರೆ, ಅಯ್ಯೋ ದೇವ್ರ ನಮಗೆ ಏನ್ ಪ್ರಯೋಜನ, ಪ್ರೇಯರ್ ಮಾಡಿ ಏನ್ ಪ್ರಯೋಜನ, ಬೈಬಲ್ ಓದಿ ಏನ್ ಪ್ರಯೋಜನ, ನಮ್ಮ ಕಷ್ಟಗಳು ನಮಗಿದ್ದೇ ಇದೆ, ನಮ್ಮ ಬಾಧೆಗಳು ನಮ್ಗಿದ್ದೇ ಇದೆ, ಏನ್ ಪ್ರಯೋಜನ. ಈಗ ಅವ್ರು ಹೋಗಿ ಯಾರು ಹೇಳಿದ್ರು,
ನಿನ್ ಕಷ್ಟಗಳಿಗೆ ಪರಿಹಾರ ಆಗ್ತಾ ಇಲ್ಲ, ನೀನ್ ದೇವ್ರನ್ನ ನಂಬಬೇಡ, ಪ್ರಾರ್ಥನೆ ಮಾಡಬೇಡ, ಬೈಬಲ್ ಓದ್ಬೇಡ, ಸಭೆಗೆ ಹೋಗ್ಬೇಡ, ಇದನ್ನ ಯಾರು ಹೇಳಿರ್ತಾರೆ? ಯಾರು ಹೇಳಿರೋದಿಲ್ಲ. ಅವ್ರ ಸುತ್ತಮುತ್ತವರೆಲ್ಲ ದೇವರ ಮೇಲೆ ನಂಬಿಕೆಯಿಂದ ಇರು, ಇನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡು, ದೇವ್ರ ವಾಕ್ಯವನ್ನು ಓದು, ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡು, ದೇವರನ್ನ ಕಷ್ಟಗಳನ್ನು ಪರಿಹರಿಸುವ ದಿನಗಳು ಬರುತ್ತೆ, ನಿನ್ನ ಜೀವಿತ ದೇವ್ರು ಚೆನ್ನಾಗಿ ಮಾಡ್ತಾರೆ, ನಿನಗೆ ಸಮಾಧಾನ ಕೊಡ್ತಾರೆ ಅಂತಾನೆ ಎಲ್ಲರೂ ಹೇಳಿರ್ತಾರೆ. ಆದ್ರೆ ಅವ್ರು ಅದಕ್ಕೆ ವಿರುದ್ಧವಾದನ್ನ ಮಾಡ್ತಾ ಇರ್ತಾರೆ. ಅದನ್ನ ಮಾಡ್ಬೇಕಂತ ಅವ್ರಿಗೆ ಯಾರು ಹೇಳ್ತಾರೆ? ಅದನ್ನ ಮಾಡ್ಬೇಕಂತ ಅವ್ರಿಗೆ ಅದನ್ನ ಹೇಳ್ಕೊಡ್ತಾರೆ. ಅವರೇ ಹೇಳ್ಕೊಳ್ತಾರೆ, ನಾನು ಬೈಬಲ್ ಓದಿ ಏನ್ ಪ್ರಯೋಜನ, ನಾನು ಪ್ರೇ ಮಾಡಿ ಏನ್ ಪ್ರಯೋಜನ, ನನ್ನ ಸಭೆಗೆ ಹೋಗಿ ಏನ್ ಪ್ರಯೋಜನ, ದೇವ್ರ ನಂಬಿ ಏನ್ ಪ್ರಯೋಜನ ಅಂತ ಹೇಳ್ಕೊಂಡು ಅವರು ದೇವರೊಟ್ಟಿನ ಐಕ್ಯತೆಯನ್ನು ಬಿಟ್ಟು ಬಿಡ್ತಾರೆ. ಆದ್ರೆ ನಮ್ಮೊಡನೆ ನಾವು ಸಮಾಧಾನ ಮಾಡಿಕೊಂಡು ನಾವು ದೇವರ ಮೇಲೆ ನಂಬಿಕೆಯನ್ನು ಜೀವಿಸಬೇಕಾಗಿರೋದು ಬಹಳ ಮುಖ್ಯ. ನಮ್ಮನ್ನ ನಾವು ಸಮಾಧಾನ ಪಡಿಸಿಕೊಳ್ಳಲಿಲ್ಲವಾದರೆ ಯಾರು ನಮ್ಮನ್ನ ಸಮಾಧಾನ ಪಡಿಸಲಿಕ್ಕೆ ಆಗೋದಿಲ್ಲ. ಆದ್ರೆ ಸೈತಾನ್ ಏನ್ ಮಾಡ್ತಾನೆ, ಒಂದ್ ಕಡೆ ನಮ್ಮೊಡನೆ ನಾವೇ ಸಮಾಧಾನ ಆಗದೆ ನಾವು ಕೆಟ್ಟು ಹೋಗೋದಕ್ಕೆ ಅವನ್ ಪ್ರೇರೇಪಣೆ ಮಾಡ್ತಾ ಇರ್ತಾನೆ. ಆದ್ರೆ ಇನ್ನೊಂದ್ ಕಡೆ ದೇವರ ಆತ್ಮರು, ಮಗನೇ ಮಗಳೇ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ನಿನಗೋಸ್ಕರ ಎಲ್ಲವನ್ನು ಮಾಡಿದ್ದೇನೆ, ಇವತ್ತು ಏನೇ ಪರಿಸ್ಥಿತಿ ಇರಬಹುದು ಎಲ್ಲವನ್ನೂ ನಾನು ನಿನ್ನ ಹೊರತರ್ತೇನೆ, ನಿರೀಕ್ಷೆ ಬಿಡಬೇಡ, ನಂಬಿಕೆ ಬಿಡಬೇಡ ಅಂತ ದೇವರ ಆತ್ಮರು ನಮ್ಮನ್ನ ಪ್ರೇರೇಪಿಸ್ತಾ ಇರ್ತಾರೆ. ನಾವು ಯಾರು ಕಿವಿ ಕೊಡುತ್ತೇವೆ? ನಾವು ದೇವರ ಆತ್ಮರಿಗೆ ಕಿವಿಗೊಟ್ಟು ನಮ್ಮೊಡನೆ ನಾವು ಸಮಾಧಾನ ಪಡಿಸಿಕೊಂಡು ದೇವರ ಮೇಲೆ ನಂಬಿಕೆಯಿಂದ ನಾವು ಜೀವಿಸಬೇಕಾಗಿರೋದು ಬಹಳ ಮುಖ್ಯ. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಸಮಾಧಾನ ಪಡಿಸುವವರು ಧನ್ಯರು. ನಾವು ಯಾರನ್ನ ಸಮಾಧಾನ ಪಡಿಸಬೇಕು? ಒಂದು ಪಾಪದಲ್ಲಿ ಬರುತ್ತಾ ಇರುವಂತ ಮನುಷ್ಯರುಗಳನ್ನ ದೇವರ ಕಡೆಗೆ ತಿರುಗಿಸಿ ನಾವು ಸಮಾಧಾನ ಪಡಿಸಬೇಕು. ಇನ್ನೊಂದು, ನಾವು ಪಾಪಗಳಿಂದ ಮನೆ ತಿರುಗಿ ದೇವರೊಟ್ಟಿಗೆ ನಾವು ಸಮಾಧಾನವಾಗಬೇಕು. ಮತ್ತೆ ಬೇರೆ ಮನುಷ್ಯರುಗಳನ್ನ ನಾವು ಸಮಾಧಾನ ಪಡಿಸುವಂತವರಾಗಿರಬೇಕು. ನಾವು ಬೇರೆ ಮನುಷ್ಯರೊಟ್ಟಿಗೆ ಸಮಾಧಾನದಿಂದ ನಡೆಯುವಂತವರಾಗಿರಬೇಕು. ನಮ್ಮೊಡನೆ ನಾವೇ ಸಮಾಧಾನ ಆಗಬೇಕು. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಮುಂದುವರಿಸಿ ಹೇಳಿದ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ಅವ್ರೇನಾಗ್ತಾರೆ? ದೇವರ ಮಕ್ಕಳಾಗ್ತಾರೆ. ನಾವು ಸಮಾಧಾನ ಆಗುವಾಗ ನಾವು ದೇವರ ಮಕ್ಕಳಾಗ್ತೀವಿ. ಹಲ್ಲೆಲೂಯ. ಆದ್ರೆ ನಾವು ಸಮಾಧಾನವನ್ನು ಕೆಡಿಸುವವರಾಗಿದ್ರೆ, ನಾವು ಸಮಾಧಾನ ಪಡಿಸುವವರಾಗಿದ್ರೆ ದೇವರ ಮಕ್ಕಳು, ನಾವು ಸಮಾಧಾನ ಕೆಡಿಸುವವರಾಗಿದ್ರೆ ಸೈತಾನ್ ಮಕ್ಕಳು. ಇವತ್ತು ನಾವು ಯಾರಾಗಿದ್ದೇವೆ? ನಾವಿರುವ ಸ್ಥಳದಲ್ಲಿ ಸಮಾಧಾನ ಹರಡುತ್ತಾ, ನಾವಿರುವ ಸ್ಥಳದಲ್ಲಿ ಗಲಭೆಗಳು ಹರಡುತ್ತಾ, ನಾವಿರುವ ಸ್ಥಳದಲ್ಲಿ 4 ಜನಕ್ಕೆ ನೆಮ್ಮದಿ ಬರುತ್ತಾ, ಇರೋ ಸ್ಥಳದಲ್ಲಿ 4 ಜನ ನೆಮ್ಮದಿ ಕೆಟ್ಟೋಗುತ್ತಾ? ನಾವು ಯೋಚನೆ ಮಾಡೋಣ. ನಾವೆಲ್ಲ ಎದ್ದು ನಿಂತು ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ.